Okay, let us continue with our third module of managerial economics. In my last class, I was discussing about the perfect competition market, right? Yeah. So, is the screen is visible now? Yes, sir. Okay. ಸೊ ನನ್ನ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಈ ಪರ್ಫೆಕ್ಟ್ ಕಾಂಪಿಟೇಷನ್ ಬಗ್ಗೆ ಸ್ವಲ್ಪ ಡೀಟೇಲ್ಡ್ ಆಗಿ ಡಿಸ್ಕಷನ್ ಮಾಡಿದ್ವಿ. ಲೈಕ್ ಯಾವ ರೀತಿ ಪ್ರೈಸ್ ಡಿಟರ್ಮಿನೇಷನ್ ಆಗುತ್ತೆ ನಿಮ್ಮ ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ, ಅಂಡರ್ ದಟ್ ಶಾರ್ಟ್ ಪೀರಿಯಡ್ ಅಲ್ಲಿ ಯಾವ ರೀತಿ ಇರುತ್ತೆ, ಮತ್ತೆ ಲಾಂಗ್ ರನ್ ಅಲ್ಲಿ ಅವ್ರು ಮಾತಾಡೋದಾದ್ರೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ರಿಮೆಂಬರ್ ಒನ್ ಥಿಂಗ್, ನಾವು ಪರ್ಫೆಕ್ಟ್ ಕಾಂಪಿಟೇಷನ್ ಅಂತ ಮಾತಾಡಬೇಕಾದಾಗ ನಾವಲ್ಲಿ ಹೇಳೋಂಥದ್ದು ಏನು ಅಂತಂದ್ರೆ ಲಾರ್ಜ್ ನಂಬರ್ ಆಫ್ ಸೆಲ್ಲರ್ಸ್, ಲಾರ್ಜ್ ನಂಬರ್ ಆಫ್ ಬೈಯರ್ಸ್ ಅಂತಿರ್ತಾರೆ. ದೇರ್ ವಿಲ್ ಬಿ ಲಾಟ್ ಆಫ್ ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್ ಅಂತೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ವಿ. ಬಟ್ ಗೆಟ್ ಇನ್ ಟು ದ ಮೊನಾಪಲಿ ಕಾನ್ಸೆಪ್ಟ್. ಮೊನಾಪಲಿ ಒಂದು ತುಂಬಾ ಡಿಫ್ರೆಂಟ್ ಆಗಿರೋ ಕಾನ್ಸೆಪ್ಟ್. ಐ ಥಿಂಕ್ ನೀವು ಎಲ್ಲಾ ಜಾಗದಲ್ಲೂ ನೀವು ಮೊನಾಪಲಿ ಅನ್ನೋ ಕಾನ್ಸೆಪ್ಟ್ ನೋಡೋಕ್ಕಾಗಲ್ಲ. ದೇರ್ ಆರ್ ಸರ್ಟನ್ ಪ್ಲೇಸಸ್ ವೇರ್ monopoly situation is working out. I'll tell you what are the different places where this monopoly market ಅನ್ನೋದು ಇರುತ್ತೆ ಅಂತ ಹೇಳ್ತಾ ಹೋಗ್ತೀನಿ. So what exactly mean by monopoly? Monopoly, it is a market structure in which there is only a single seller of the product ಅಂತ. ಏನಂತ ಅಂದ್ರೆ ಆ ಒಂದು ಪರ್ಟಿಕ್ಯುಲರ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಆ ಒಂದು ಪ್ರಾಡಕ್ಟ್ ನ ಸೇಲ್ ಮಾಡೋ ಒಬ್ನೇ ಇರ್ತಾನೆ, ಅವನ ಜೊತೆಗೆ ಯಾರು ಕಾಂಪಿಟೇಟರ್ ಇರಲ್ಲ ಅಂತ ಹೇಳ್ತಾರೆ. ಹಿಯರ್ ಒನ್ ಫರ್ಮ್ ಇಸ್ ಸೆಲ್ಲಿಂಗ್ ದ ಪ್ರಾಡಕ್ಟ್ ಅಂಡ್ ಹ್ಯಾಸ್ ಫುಲ್ ಕಂಟ್ರೋಲ್ ಓವರ್ ದ ಸಪ್ಲೈ ಆಫ್ ದ ಪ್ರಾಡಕ್ಟ್ ಅಂತ. ಇವತ್ತು ನಾನು ನನ್ನ ಪ್ರಾಡಕ್ಟ್ ನ ಸೇಲ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಅದ್ರ ಹೋಲ್ ಕಂಟ್ರೋಲ್ ಬಂದು ನನ್ನ ಹತ್ರ ಇರುತ್ತೆ, ಯಾರು ಅದನ್ನ ಇನ್ಫ್ಲೂಯೆನ್ಸ್ ಮಾಡೋದಕ್ಕಾಗಲ್ಲ. ದಿ ಬೆಸ್ಟ್ ಎಕ್ಸಾಂಪಲ್ ಇಸ್, ಐ ಥಿಂಕ್ ನಾನು ಅಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಒಂದು. Best example is the supply of electricity by Rajasthan State Electricity Board ante, or postage stamps or postcard envelope, Indian postal orders etc. I think Indian postal orders ಗೆ ತುಂಬಾ ಬಂದ್ಬಿಟ್ಟಿದೆ ಆಲ್ರೆಡಿ. ಇವಾಗ DTDC ಅಂತ ಏನೋ ಇದೆ, ಪ್ರೊಫೆಷನಲ್ ಕೊರಿಯರ್ ಅಂತ ಇದೆ, ಇದೆಲ್ಲ ಮಾಡ್ತಾ ಇದ್ದಾರೆ. ಬಟ್ ವೆನ್ ಯು ಟೇಕ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಲೈಕ್ ಸ್ಟೇಟ್ ಎಲೆಕ್ಟ್ರಿಸಿಟಿ ಬೋರ್ಡ್, ಅಥವಾ ಇವಾಗ ನಾವೇನು KPTCL ಅಂತ ಮಾತಾಡ್ತೀವಿ, ಕರ್ನಾಟಕ ಪವರ್ ಅಂಡ್ ಟೆಲಿಕಾಮ್ ಇಂಡಸ್ಟ್ರೀಸ್ ಅಂತ ನಾವೇನು ಮಾತಾಡ್ತೀವಲ್ಲ, ಇವು ಏನು ಅಂತ ಅಂದ್ರೆ ಮೊನಾಪಲಿ ಮಾರ್ಕೆಟ್. ಇವತ್ತು ನಾವು ಮಂಡ್ಯದಲ್ಲಿ ಇರುವಂತ ಪವರ್ ಸಪ್ಲೈ ಏನಿದೆ ಬೋರ್ಡು, ಐ ಥಿಂಕ್ ಅದ್ರ ಹೆಸರೇ ನನಗೆ ಗೊತ್ತಿಲ್ಲ. ಐ ಥಿಂಕ್ ನಿಮ್ಮ ಮನೇಲಿ ಎಲ್ಲಾದ್ರೂ ಕರೆಂಟ್ ಬಿಲ್ ಇದ್ರೆ ಅದ್ರ ಮೇಲ್ಗಡೆ ಇರುತ್ತೆ ನೋಡಿ, ಇವು ನಮ್ಮ ಮಂಡ್ಯ ಸಿಟಿಯ ಬೋರ್ಡ್ ಯಾವುದು ಅಂತ. ಈ ಎಲೆಕ್ಟ್ರಿಸಿಟಿ ಬೋರ್ಡ್ಗಳು ಇರ್ತಾವಲ್ಲ, ಇದಕ್ಕೆ ಯಾವುದೇ ರೀತಿ ಕಾಂಪಿಟೇಟರ್ಸ್ಗಳಿಲ್ಲ. ಇವತ್ತು ನಾವು BBMP ಅಂತ ಮಾತಾಡ್ತೀವಿ, ಏನು, ಆಮೇಲೆ ವಾಟ್ ಇಸ್ ದಟ್, ಏನದು ಇದು ಬರುತ್ತಲ್ಲಪ್ಪ ನಿಮ್ಮ ಪ್ರಾಜೆಕ್ಟ್ ಯಾವುದು, ಮೆಟ್ರೋ ಪ್ರಾಜೆಕ್ಟ್. ಈ ಮೆಟ್ರೋ ಪ್ರಾಜೆಕ್ಟ್ ಬಂದು ಇಟ್ ಈಸ್ ಅ ಯೂನಿಕ್ ಪಾರ್ಟ್. ಸೊ ನೋಬಡಿ ವಿಲ್ ಗೋಯಿಂಗ್ ಟು ಡೂಪ್ಲಿಕೇಟ್ ದಟ್. ಯಾರು ಸಹ ಅದನ್ನ ಇಮಿಟೇಟ್ ಮಾಡೋದಕ್ಕಾಗಲ್ಲ. ಹಾಗೆ ನಿಮ್ಮ ಎಲೆಕ್ಟ್ರಿಸಿಟಿ ಬೋರ್ಡು ಸಹ ಅಷ್ಟೇ. ಎಲೆಕ್ಟ್ರಿಸಿಟಿ ಬೋರ್ಡ್ ಅಲ್ಲೂ ಅಷ್ಟೇ. ಇವತ್ತು ಮಂಡ್ಯಗೆ ಅಂತ ಅಂದ್ರೆ ಮಂಡ್ಯದ ಒಂದು ಬೋರ್ಡ್ ಇರುತ್ತೆ, ಪವರ್ ಸಪ್ಲೈ ಬೋರ್ಡ್, ಅದೊಂದು ಅಷ್ಟೇ ಬಿಟ್ರೆ ಅವನ ಜೊತೆಗೆ ಯಾರು ಕಾಂಪಿಟೇಟರ್ ಉಟ್ಕೊಳ್ಳಲ್ಲ. ಸೊ ಅಲ್ಲಿಗೆ ಅರ್ಥ ಏನಾಗುತ್ತೆ, ಆ ಎಲೆಕ್ಟ್ರಿಸಿಟಿ ಸಪ್ಲೈ ಡಿಪಾರ್ಟ್ಮೆಂಟ್ ಏನಿರುತ್ತಲ್ವಾ, ಅವ್ರು ಹೆಂಗ್ ನಡೆಯುತ್ತೆ ಹಂಗೇನೆ ಜನ ಏನ್ ಮಾಡ್ಬೇಕಾಗತ್ತೆ ನಡಿ. ಐ ಥಿಂಕ್ ನಾವೆಲ್ಲ ಬೆಸ್ಟ್ ಎಕ್ಸಾಂಪಲ್, ಐ ಥಿಂಕ್ ಮೊನ್ನೆಯಿಂದ ಐ ಥಿಂಕ್ ನಿಮ್ಮ LPG ಗ್ಯಾಸ್ ಸಿಲಿಂಡರ್ ರೇಟ್ ನ ಜಾಸ್ತಿ ಮಾಡಿದ್ದಾರೆ, 25 rupees. ಸರ್, ಯಾಕೆ ಜಾಸ್ತಿ ಮಾಡಿದ್ರು? ಕಂಟ್ರೋಲ್ ಮಾಡೋಕ್ಕಾಗಲ್ವಾ? ಆಬ್ವಿಯಸ್ಲಿ ಯು ಕಾಂಟ್ ಕಂಟ್ರೋಲ್ ಇಟ್, ಬಿಕಾಸ್ ಇಟ್ ಇಸ್ ಪ್ಯೂರ್ಲಿ ಓನ್ಡ್ ಬೈ ದ ಗವರ್ಮೆಂಟ್ ಅಂಡ್ ಗವರ್ಮೆಂಟ್ ವಿಲ್ ಗೋನ್ ಟು ಗವರ್ನ್ ದೋಸ್ ಸಿಚುವೇಶನ್ಸ್. ಇವತ್ತು LPG, ಪೆಟ್ರೋಲಿಯಂ, ಡೀಸೆಲ್ ಎಲ್ಲ ಸೆಟ್ ಆಗ್ತಿರೋದು ಒಂದು ಪರ್ಟಿಕ್ಯುಲರ್ ಪೆಟ್ರೋಲಿಯಂ ಇಂಡಸ್ಟ್ರಿಯಿಂದ. ಆ ಪೆಟ್ರೋಲಿಯಂ ಇಂಡಸ್ಟ್ರಿಗೆ ನೀವು ಯಾರು ಏನ್ ಮಾಡೋಕ್ಕಾಗಲ್ಲ, ಕಾಂಪಿಟೇಟರ್ಗಳು ಉಟ್ಕೊಳಕ್ಕಾಗಲ್ಲ ಒಂದು. ಮತ್ತೆ ಇನ್ನೊಂದು ಏನಿದೆ, ಯಾವುದೇ ರೀತಿ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ಸೊ ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಅ ಮೊನಾಪಲಿ ಮಾರ್ಕೆಟ್. ಹೋಪ್ ನಾನು ಮಾತಾಡ್ತಿರೋದು ನಿಮ್ಗೆಲ್ಲ ಕೇಳಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ. ಎಸ್ ಆರ್ ನೋ? ಯಾರಾದ್ರೂ ನೋಡಿದ್ರ ನಿಮ್ ಮನೆ ಕರೆಂಟ್ ಬಿಲ್ ನ? ಸರ್, ಚೆಸ್ಕಾಮ್ ಅಂತ ಇದೆ ಸರ್. ಚೆಸ್ಕಾಮ್ ಫುಲ್ ಫಾರ್ಮ್ ಏನು?
ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ. ಸೊ ಈ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ಏನಿದೆ, ಇದನ್ನ ಕಾಂಪಿಟೇಟರ್ ಮಾಡೋದಕ್ಕೆ ಯಾರೂ ಇಲ್ಲ ಈಗ. ಚಾಮುಂಡೇಶ್ವರಿ ಪವರ್ ಸಪ್ಲೈ ಅಂದ್ರೆ ಅವ್ರೊಬ್ರು ಅಷ್ಟೇನೆ ಮಾಡೋದಕ್ಕಾಗೋದು ಬಿಟ್ರೆ, ಸೊ ನೋ ಬಡಿ ವಿಲ್ ಗೋನ್ ಟು ಡೂಪ್ಲಿಕೇಟ್ ದಟ್ ಪಾರ್ಟ್. ಅಲ್ಲಿ ಏನು ಮೊನಾಪಲಿ ಮಾರ್ಕೆಟ್ ಬಂದು ಈ ಜಾಗದಲ್ಲಿ ಏನೋ ಸ್ಟಾರ್ಟ್ ಆಗಿದೆ. ಅದೇ ಇವತ್ತು ನೀನೇನೋ ಕಾಫಿನೋ ಟೀನೋ ಪರ್ಚೇಸ್ ಮಾಡ್ತೀನಿ, ಅಥವಾ ಎಲ್ಲೋ ಒಂದ್ ಕಡೆ ಹೋಗ್ಬಿಟ್ಟು ನೀನು ಯಾವುದೋ ಒಂದು MTR ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತಾ ಇದೀನಿ, ಅಥವಾ ಯಾವುದೋ ಒಂದು ಸ್ಪರ್ಶ್ ಪ್ರಾಡಕ್ಟ್ ನ ನೀನ್ ಇಂಥ ಪ್ರಾಡಕ್ಟ್ ನ ನೀವು ಪರ್ಚೇಸ್ ಮಾಡ್ಬೇಕಾದಾಗ ಯು ಆರ್ ಇನ್ ದ ಪರ್ಫೆಕ್ಟ್ ಕಾಂಪಿಟೇಷನ್, ವೇರ್ ನಿಮ್ಗೆ ಬೇರೆ ಬೇರೆ ಸಪ್ಲೈಯರ್ಸ್ಗಳು ಏನಾಗ್ತಾ ಇರ್ತಾರೆ, ಆಟೋಮೆಟಿಕ್ ಆಗಿ ಸಿಕ್ಬಿಡ್ತಾರೆ. ಇವತ್ತು ನಾನು ಯಾವುದೋ ಒಂದು ಸೇ ಫಾರ್ ಎಕ್ಸಾಂಪಲ್ MTR ಸಾಂಬಾರ್ ಮಸಾಲ ಅಂತ ನಾನು ಏನೋ ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತೀನಿ ಅಂದ್ರೆ, ಸಾಂಬಾರ್ ಪೌಡರ್ನೇ ನಿಮ್ಗೆ MTR ಬಿಟ್ಟು ಬೇರೆ ಬೇರೆ ಕಂಪ್ನೀಸ್ಗಳ್ದೆಲ್ಲ ಸಿಕ್ಬಿಡುತ್ತೆ. ನಾವು ದೇರ್ ಪರ್ಫೆಕ್ಟ್ ಕಾಂಪಿಟೇಷನ್ ಬರುತ್ತೆ. ಬಟ್ ಹಿಯರ್ ಇನ್ ಎಲೆಕ್ಟ್ರಿಸಿಟಿ, ಸೊ ಇಟ್ ಪ್ಯೂರ್ಲಿ ಗವರ್ನ್ ಬೈ ದ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್. ಸೊ ಅವ್ನು ಹೆಂಗೆ ರೇಟ್ ಫಿಕ್ಸ್ ಮಾಡ್ತಾನೆ ಅದು ಕಾಮನ್ ಆಗಿ ಇಡೀ ಓವರ್ ಆಲ್ ಕರ್ನಾಟಕ ಸ್ಟೇಟ್ಗೆ ಏನಾಗೋಗ್ಬಿಡುತ್ತೆ, ಅಪ್ಲೈ ಆಗೋಗ್ಬಿಡುತ್ತೆ. ಸೊ ದಟ್ ಈಸ್ ವೇರ್ ದ ಮೊನಾಪಲಿ ಕಾನ್ಸೆಪ್ಟ್ ಅರೈಸ್ ಆಗುವಂಥದ್ದು. So this is such a situation of market where there is only one producer of a commodity with no close substitute. ಇವನಿಗೆ ಯಾವುದೇ ರೀತಿಯಾದಂಥ ಸಬ್ಸ್ಟಿಟ್ಯೂಟ್ ಇರಲ್ಲ. ಅಯ್ಯೋ ಎಲೆಕ್ಟ್ರಿಸಿಟಿ ಇಲ್ಲ ಅಂದ್ರೆ ಬಿಡು, ಬೇರೆ ಇನ್ನೇನಾದ್ರು ತಗೊಂಡು ಯೂಸ್ ಮಾಡ್ಕೊಳ್ತೀನಿ ಅನ್ನೋಂಗಿಲ್ಲ ಆಪ್ಷನ್. The monopoly is a market structure in which there is only one producer of a commodity with no close substitute. Thus, the analysis of the monopoly begins with two simple assumption ಅಂತ. ಯಾವಾಗ ಈ ಒಂದು ಮೊನಾಪೊಲಿ ಅನ್ನೋ ಕಾನ್ಸೆಪ್ಟ್ ಬರುತ್ತೆ ಅಂತ ಅಂದ್ರೆ, ಒಂದು ಎಂಟೈರ್ ಇಂಡಸ್ಟ್ರಿ ಇನ್ ಸಪ್ಲೈಡ್ ಬೈ ದ ಸಿಂಗಲ್ ಸೆಲ್ಲರ್ ಹೂ ಇಸ್ ಕಾಲ್ಡ್ ಆಸ್ ಅ ಮೊನಾಪೊಲಿಸ್ಟ್. ಇವತ್ತು ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡ್ತಿರೋದು ಯಾರು? ಗವರ್ಮೆಂಟ್ ಒಂದು ಅಷ್ಟೇನೆ ಸಿಂಗಲ್ ಸೆಲ್ಲರ್, ಅವ್ನು ಬಿಟ್ಟರೆ ಬೇರೆ ಇನ್ಯಾರು ಸೆಲ್ಲರ್ಸ್ ಇಲ್ಲ ನಿಮ್ಮ ಪವರ್ ಸಪ್ಲೈಗೆ. ಸೆಕೆಂಡ್, ಬೈ ದ ಮೊನಾಪೊಲಿಸ್ಟ್ ಸೆಟ್ ಅ ಸಿಂಗಲ್ ಪ್ರೈಸ್ ಅಂಡ್ ಸಪ್ಲೈಸ್ ಆಲ್ ಬಯರ್ಸ್ ಹೂ ವಿಶ್ ಟು ಬೈ ಅಟ್ ದ ಪ್ರೈಸ್. ಇವತ್ತು ಪೆಟ್ರೋಲ್ ರೇಟ್ ಜಾಸ್ತಿ ಮಾಡ್ತಾ ಇದ್ದಾನೆ, ಡೀಸೆಲ್ ರೇಟ್ ಜಾಸ್ತಿ ಮಾಡ್ತಾ ಇದ್ದಾನೆ, LPG ಗ್ಯಾಸ್ ರೇಟ್ ಜಾಸ್ತಿ ಮಾಡ್ತಾ ಇದ್ದಾನೆ, ಎಲೆಕ್ಟ್ರಿಸಿಟಿ ರೇಟ್ ಜಾಸ್ತಿ ಮಾಡ್ತಾ ಇದ್ದಾನೆ. ಇದು ಯಾವುದನ್ನು ಮಾಡಿದ್ರು ಸಹ ನೋಬಡಿ ಕ್ಯಾನ್ ಕಂಟ್ರೋಲ್. ಮತ್ತು ನಿಮಗೆ ಆಲ್ಟರ್ನೇಟಿವ್ ಆಪ್ಷನ್ನೇ ಇಲ್ಲ. ಇವತ್ತು ನಾನು ಪರ್ಚೇಸ್ ಮಾಡಲೇಬೇಕು, ಕನ್ಸ್ಯೂಮ್ ಮಾಡಲೇಬೇಕು. ನಾವು ದಿಸ್ ಇಸ್ ದ ವಾಟ್ ದ ಸಿಚುವೇಶನ್ ವಿಚ್ ಅರೈಸಸ್ ಇನ್ ದ ಮೊನಾಪೊಲಿ ಮಾರ್ಕೆಟ್. ಸರ್, ನೀವು ಈ ಸಣ್ಣ ಪುಟ್ಟ ಮಾತಾಡ್ತಾ ಇದೀವಲ್ಲ, ಇದೇ ರೀತಿ ಕಂಟ್ರೀಸ್ಗಳೇ ಹೋಲ್ ಮೊನಾಪೊಲಿ ಸಿಚುವೇಶನ್ಗೆ ಹೋಗುತ್ತಾ? ಎಸ್, ದೇರ್ ಆರ್ ಸಮ್ ಆಫ್ ದ ಕಂಟ್ರೀಸ್ ವೇರ್ ಈ ಮೊನಾಪೊಲಿ ಅನ್ನೋದೇ ತುಂಬಾ ಮೇಜರ್ ಆಗಿ ರನ್ ಆಗ್ತಾ ಇರೋಂಥದ್ದು. ಐ ಥಿಂಕ್ ಫಿನ್ಲ್ಯಾಂಡ್ ಅಂತ ಕೇಳಿದ್ದೀರಾ, ಐಸ್ಲ್ಯಾಂಡು, ನಾರ್ವೆ, ಸ್ವೀಡನ್, ಈ ಕೆಲವೊಂದು ಕಂಟ್ರಿಗಳಿದಾವಲ್ಲ, ಇವೆಲ್ಲವೂ ಏನು ಅಂತಂದ್ರೆ ಇಟ್ಸ್ ಪ್ಯೂರ್ಲಿ ಗವರ್ಮೆಂಟ್ ಓನರ್ಡ್ ಕಂಪನೀಸ್. ಇಲ್ಲಿ ಬಿಡಿ, ನಿಮ್ಗೆ 10 ಗವರ್ಮೆಂಟ್ ಇಂಡಸ್ಟ್ರಿ ಸಿಕ್ಕಿದ್ರೆ 1,000 ಪ್ರೈವೇಟ್ ಕಂಪನೀಸ್ಗಳು ಸಿಗುತ್ತೆ ನಿಮಗೆ. ಸೊ ಅದೇ ನೀವು ಫಿನ್ಲ್ಯಾಂಡ್ಗೆ ಏನಾದ್ರು ಹೋದ್ರೆ, ದ ಗವರ್ಮೆಂಟ್ ಹ್ಯಾಸ್ ಮೊನಾಪೊಲಿ, ಅಂದ್ರೆ ಗವರ್ಮೆಂಟೇ ಎಲ್ಲಾನು ಏನ್ ಮಾಡುತ್ತೆ, ಗವರ್ನ್ ಮಾಡುತ್ತೆ. ಸೊ ದಟ್ ಈಸ್ ವಾಟ್ the monopoly market situation in some other countries. But monopoly situation ನಮ್ಮ ಕಂಟ್ರಿಲಿಲ್ಲ. ಯಾಕೆ? ಬಿಕಾಸ್ ವಿ ಆರ್ ಅ ಡೆಮೊಕ್ರೆಟಿಕ್ ಕಂಟ್ರಿ ಆಗಿರೋದ್ರಿಂದ, ಲೈಕ್ ಪ್ರಜಾಪ್ರಭುತ್ವ ದೇಶ ಆಗಿರೋದ್ರಿಂದ, ಸೊ ನಾವು ಮೊನಾಪೊಲಿ ಸಿಚುವೇಶನ್ ಅನ್ನ ಫೇಸ್ ಮಾಡೋದಕ್ಕಾಗಲ್ಲ. ನೀವು ಮೊನಾಪೊಲಿ ಸಿಚುವೇಶನ್ ಹೋಗ್ಬಿಟ್ರಿ ಅಂತ ಅಂದ್ರೆ ಯಾವ ಲೆವೆಲ್ಗೆ ಹೋಗುತ್ತೆ ಅಂತ ಅಂದ್ರೆ, ಸೊ ಯಾರು ಉಸಿರೆತ್ತೋದಕ್ಕಾಗಲ್ಲ, ಆ ರೀತಿ ಜೀವನ ಮಾಡ್ಬೇಕಾಗತ್ತೆ. ಐ ಥಿಂಕ್ ನಾರ್ತ್ ಕೊರಿಯಾ ಅನ್ಸುತ್ತೆ. ಐ ಥಿಂಕ್ ನಿಮ್ಗೆಲ್ಲ ಒಂದ್ಸಲಿ ಹೇಳಿದ್ದೆ ಈ ವಿಚಾರನ ಅನ್ಸುತ್ತೆ. ಅಲ್ಲಿರೋ ಪ್ರೆಸಿಡೆಂಟು ಅಥವಾ ಅವನೇನೋ ಇದನ್ನಲ್ಲ ಅಧ್ಯಕ್ಷ, ಅವನು ಯಾವ ರೀತಿ ಮೊನಾಪೊಲಿ ಕ್ರಿಯೇಷನ್ ಮಾಡ್ತಾನೆ ಅಂತ ಅಂದ್ರೆ, ಒಂದು 14 ಹೇರ್ ಸ್ಟೈಲ್ ನ ಕೊಟ್ಬಿಟ್ಟು ಅದೇ ರೀತಿ ಹೇರ್ ಸ್ಟೈಲ್ ಎಲ್ಲಾರು ಇಟ್ಕೊಳ್ಬೇಕು ಅನ್ನೋದನ್ನ ಒಂದು ರೂಲ್ಸ್ ಮಾಡ್ತಾನೆ. ಎಸ್ ಸರ್, ಹೇಳಿದ್ರಿ. ಮತ್ತೆ ನೀವು ಯಾವುದೇ ರೀತಿಯಾದಂತ ಪೈರಸಿ ಮಾಡೋಂಗಿಲ್ಲ. ಇಲ್ಲಿ ಎದ್ದು ಬಿದ್ರೆ ಪೈರಸಿಗಳು ಮಾಡೋಂಗಿಲ್ಲ. ನಾವು ಈ ತರ ಸಿಚುವೇಶನ್ಸ್ಗಳಿದ್ದಾಗ, ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಮೊನಾಪೊಲಿ. ನಿಮ್ಗೆ ಯಾವುದೇ ರೀತಿ ಕಂಟ್ರೋಲಿಂಗ್ ಇರಲ್ಲ, ಇಟ್ಸ್ ಪ್ಯೂರ್ಲಿ ಕಂಟ್ರೋಲ್ ಬೈ ದ ಗವರ್ಮೆಂಟ್. ಹಾಗೇನೆ ನಾವು ಈ ಮೈಕ್ರೋಸಾಫ್ಟ್ ವಿಂಡೋಸ್, ಇವಾಗ ನಾನು ಲ್ಯಾಪ್ಟಾಪ್ ಏನು ಯೂಸ್ ಮಾಡ್ತೀನಿ ಅಥವಾ ನೀವೇನು ಲ್ಯಾಪ್ಟಾಪ್ಗಳು ಸಿಸ್ಟಮ್ಸ್ಗಳು ಯೂಸ್ ಮಾಡ್ತೀರಲ್ಲ, ಇಟ್ಸ್ ಪ್ಯೂರ್ಲಿ ಗವರ್ನ್ಡ್ ಬೈ ಆರ್ ಇಟ್ಸ್ ಪ್ಯೂರ್ಲಿ ಆಪರೇಟೆಡ್ ಬೈ ದ ಮೈಕ್ರೋಸಾಫ್ಟ್ ವಿಂಡೋಸ್. ನಾವು ಈ ಮೈಕ್ರೋಸಾಫ್ಟು ಅಷ್ಟೇ, ಇಟ್ ಈಸ್ ಸಮಥಿಂಗ್ ಲೈಕ್ ಅ ಮೊನಾಪೊಲಿ ಮಾರ್ಕೆಟ್. ಸೊ ಈ ತರ ಮೊನಾಪೊಲಿ ಅನ್ನೋ ಕಾನ್ಸೆಪ್ಟ್ಸ್ಗಳು ಏನಾಗ್ತಾ ಹೋಗುತ್ತೆ, ಬರ್ತಾ ಹೋಗುತ್ತೆ. ಸರ್, ಈ ಮೊನಾಪೊಲಿನ ಕ್ರಿಯೇಟ್ ಮಾಡ್ಕೊಳ್ಳೋದು ಹೆಂಗೆ, ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ತಾರೆ? ಏನಿಲ್ಲ, ಸಿಂಪಲ್ ಲಾಜಿಕ್ ಏನು ಅಂತ ಅಂದ್ರೆ, ಆ ಮೊನಾಪೊಲಿಲಿ ಹೆಂಗಾಗತ್ತೆ ಸಿಚುವೇಶನ್ ಅಂತ ಅಂದ್ರೆ, ನನ್ನ ಒಂದು ಏನ್ ನಾನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಎಲ್ಲಾನು ನನ್ನ ಒಂದು ಓವರ್ ಆಲ್ ಸುಪರ್ತಿಗೆ ತಗೊಂಡ್ಬಿಡ್ತೀನಿ. ಇಟ್ ಮೇ ಬಿ ದ
ಫ್ರಾಂಚೈಸಿ ತಗೊಳ್ಳೋದಿರ್ಬೋದು ಅಥವಾ ಒಂದು ಲೈಸೆನ್ಸ್ ತಗೊಳ್ಳೋದಿರ್ಬೋದು, ನನ್ನಾಗೆ ಒಂದು ರೆಸ್ಟ್ರಿಕ್ಷನ್ಸ್ಗಳನ್ನ ಮಾಡ್ಕೊಂಡಿರೋದು, ನೋಬಡಿ ಶುಡ್ ಡೂಪ್ಲಿಕೇಟ್ ಅಂತ ಮಾಡ್ಕೊಳ್ಳೋದಿರ್ಬೋದು. ಈ ತರ ಒಂದು ಕಾನ್ಸೆಪ್ಟ್ ಇಟ್ಕೊಳ್ತೀವಲ್ಲ, ಸೊ ಅದು ಮೇನ್ ಆಗಿ ಏನಾಗಿರುತ್ತೆ ನಿಮ್ಮ ಮೊನಾಪಲಿ ಮಾರ್ಕೆಟ್ ಅಲ್ಲಿ ಇರುತ್ತೆ ಅಂತ ಹೇಳ್ತೀವಿ. ಅಂಡ್ ಒನ್ ಮೋರ್ ಥಿಂಗ್ ಇಸ್ ಮೊನಾಪಲಿ ಅನ್ನೋ ಕಾನ್ಸೆಪ್ಟು ಐ ಥಿಂಕ್ ನೀವು ಈ ಆಯಿಲ್ ರಿಚ್ ಕಂಪನೀಸ್ಗಳು ಇರ್ತಾವಲ್ಲ, ಈ ಸೌದಿ ಅರೇಬಿಯಾ, ವೆನಿಜುಲಾ ಕಂಟ್ರೀಸ್ಗಳಿದಾವಲ್ಲ, ಈ ಕಂಟ್ರೀಸ್ಗಳೆಲ್ಲವೂ ಅಷ್ಟೇ ಇಟ್ಸ್ ಪ್ಯೂರ್ಲಿ ಗವರ್ನ್ಡ್ ಬೈ ದ ಗವರ್ಮೆಂಟ್ ಆಫ್ ಮಿನಿಸ್ಟ್ರಿ. ನಿಮ್ಗೆ ಇಂಡಿವಿಜುವಲ್ ಪೀಪಲ್ ಇವತ್ತೆಲ್ಲೋ ಹೋಗಿ ಅವನು ತೈಲನ ಎಕ್ಸ್ಟ್ರಾಕ್ಟ್ ಮಾಡ್ದ, ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ದ ಅಂತ ಅಂದ್ರೆ, ಸೊ ಅವನಿಗೆ ಗವರ್ನ್ ಮಾಡುವಂತ ಆಪ್ಷನ್ ಇರಲ್ಲ. ಈ ಅಂತ ಕಂಟ್ರೀಸ್ಗಳೆಲ್ಲ ಫುಲ್ ಗೌರ್ಮೆಂಟೇ ಏನ್ ಮಾಡುತ್ತೆ, ಸೊ ಫುಲ್ಲು ಕಂಟ್ರೋಲ್ ತಗೊಂಡ್ಬಿಡುತ್ತೆ. ಸೊ ಅಂಥವನ್ನೆಲ್ಲ ನಾವೇನಂತ ಕರಿತೀವಿ, ಈ ಮೊನಾಪಲಿ ಮಾರ್ಕೆಟ್ ಅಂತ ಏನ್ ಮಾಡ್ತೀವಿ, ಕರಿತಾ ಹೋಗ್ತೀವಿ. ಸೊ ದಟ್ ಈಸ್ ವಾಟ್ ದ ಮೊನಾಪಲಿ ಸಿಚುವೇಶನ್ ಅರೈಸಸ್ ಇನ್ ದ ಕಂಟ್ರಿ. ಸರ್, ಬರೀ ಒಂದು ಕಂಟ್ರಿ ಅಂದ್ರೆ ಬರೀ ಪರ್ಫೆಕ್ಟ್ ಕಾಂಪಿಟೇಷನ್ ಮಾತ್ರನೇ ಇರುತ್ತಾ ಅಥವಾ ಬರೀ ಮೊನಾಪಲಿನೇ ಇರುತ್ತಾ? ನೋ. ಒಂದು ಕಂಟ್ರಿ ಪರ್ಫೆಕ್ಟ್ ಕಾಂಪಿಟೇಷನ್ ಇಟ್ಕೊಳ್ಬಹುದು, ಅದ್ರ ಜೊತೆಗೆ ಹಾಗೇನೆ ಮೊನಾಪಲಿ ಸಿಚುವೇಶನ್ ಇರುತ್ತೆ. ಇವಾಗ ನಾನು ಎಕ್ಸಾಂಪಲ್ ಕೊಟ್ಟಲ್ಲ, ನಮ್ಮ ಕಂಟ್ರಿ ಎಕ್ಸಾಂಪಲ್ ತಗೊಂಡ್ರೆ, ನೀವು ಶುಗರ್ ರೇಟು, ಸಾಲ್ಟ್ ರೇಟ್ನೆಲ್ಲ ಇಂಡಿವಿಜುವಲ್ ಫಿಕ್ಸ್ ಮಾಡಲ್ಲ, ಇಟ್ ಇಸ್ ಪ್ಯೂರ್ಲಿ ಗವರ್ನ್ಡ್ ಬೈ ದ ಗವರ್ಮೆಂಟ್. ಹಾಗೆ ನಿಮ್ಮ LPG, ನಿಮ್ಮ ಎಲೆಕ್ಟ್ರಿಸಿಟಿ ಯೂನಿಟ್ ರೇಟ್ ಇರ್ಬೋದು, ಅಥವಾ LPG ಗ್ಯಾಸ್ ಇರ್ಬೋದು, ಅಥವಾ ಪೆಟ್ರೋಲು, ಡೀಸೆಲು, ಇವೆಲ್ಲವೂ ಏನಾಗುತ್ತೆ, ಒನ್ ಹೋಲ್ ಸೋಲ್ ಪಾರ್ಟಿ ಗವರ್ಮೆಂಟ್ ಏನ್ ಮಾಡುತ್ತೆ, ಗವರ್ನ್ ಮಾಡುತ್ತಲ್ಲ. ಸೊ ಇಂಥವ್ನ ನಾವೇನಂತ ಕರಿತೀವಿ, ಮೊನಾಪಲಿ. ಅದೇ ಬೇರೆ ಸಿಚುವೇಶನ್ ಅಲ್ಲಿ ಇವತ್ತು ನಾನೇನೋ ನನಗೆ ಒಂಚೂರು ಹೆಡ್ ಏಕ್ ಬಂತು ಅಂತ ಅಂದ್ರೆ, ಸೊ ಐ ಕ್ಯಾನ್ ಗೋ ವಿತ್ ಪ್ಯಾರಾಸೆಟಮಲ್ ಟ್ಯಾಬ್ಲೆಟ್, ಆರ್ ಐ ಕ್ಯಾನ್ ಗೋ ವಿತ್ Zerodol SP, ಆರ್ ಐ ಕ್ಯಾನ್ ಗೋ ವಿತ್ Dolo 650. I have lot of options to purchase that particular product. Now that means what? Indian government having both, what is that, perfect competition as well as the monopoly. There are some definitions which you have here. When it is Ferguson anta ಏನು ಹೇಳ್ತಾರೆ ಅಂತ ಅಂದ್ರೆ, a pure monopoly exists when there is only one producer in a market, there are no direct competitors. ಯಾರು ಕಾಂಪಿಟೇಟರ್ಸ್ ಗಳು ಇರಲ್ಲ. ಹಾಗೆ ಇನ್ನೊಬ್ಬ ಕೌಟ್ಸಿಯೋನಿಸ್ ಅಂತ ಇವನೇನ್ ಹೇಳ್ತಾನೆ, ಮೊನೋಪಲಿ is a market situation in which there is a single seller, there are no close substitute for the commodity it produces, there are barriers to entry ಅಂತ. ಒಂದು ಹೊಸ ಕಾನ್ಸೆಪ್ಟ್ ಬಂತು, ಏನದು, ಬ್ಯಾರಿಯರ್ಸ್ ಟು ಎಂಟ್ರಿ. ನಾವು ಒಂದು ನೋ ಕ್ಲೋಸ್ ಸಬ್ಸ್ಟಿಟ್ಯೂಟ್ ಅಂತ ಹೇಳಿದೆ. ನೋ ಕ್ಲೋಸ್ ಸಬ್ಸ್ಟಿಟ್ಯೂಟ್ ಅಂದ್ರೆ ಅರ್ಥ ಏನು, ಈ ಪ್ರಾಡಕ್ಟ್ಗೆ ಆಲ್ಟರ್ನೇಟಿವ್ ಪ್ರಾಡಕ್ಟ್ ಯಾವುದು ಸಿಗಲ್ಲ ನಿಮಗೆ ಮಾರ್ಕೆಟ್ ಅಲ್ಲಿ, ಒಂದು. ಮತ್ತೆ ಇನ್ನೊಂದು, ದೇರ್ ಇಸ್ ಅ ಬ್ಯಾರಿಯರ್ ಟು ಎಂಟ್ರಿ ಅಂತ. ಬ್ಯಾರಿಯರ್ ಟು ಎಂಟ್ರಿ ಅಂತ ಅಂದ್ರೆ ಅರ್ಥ ಏನು, ಅಷ್ಟು ಈಸಿಯಾಗಿ ನೀವು ಮಾರ್ಕೆಟ್ಗೆ ಎಂಟ್ರಿ ಕೊಡೋಕ್ಕಾಗಲ್ಲ ಅನ್ನೋದು ಬ್ಯಾರಿಯರ್ಸ್ ಟು ಎಂಟ್ರಿ. ಸರ್, ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಈ ಒಂದು ಮೊನೋಪಲಿ ಮಾರ್ಕೆಟ್ದು? So I have just mentioned some of the points where one it is ಏನಿದು sole supplier and the large number of buyers. ಇವತ್ತು ಇಡೀ ಇಂಡಿಯಾದಲ್ಲಿರುವಂಥ 130 ಕೋಟಿ ಜನಕ್ಕೂ ಇವಾಗ ಎಲೆಕ್ಟ್ರಿಸಿಟಿ ಅವಶ್ಯಕತೆ ಇದೆ, ಪೆಟ್ರೋಲ್ ಅವಶ್ಯಕತೆ ಇದೆ, ಡೀಸೆಲ್ ಅವಶ್ಯಕತೆ ಇದೆ. ನಾವು ಬಟ್ ಆದ್ರೆ ಕೊಡ್ತಾರ ಒಬ್ಬನೇ ಗೌರ್ಮೆಂಟ್, ಸೋಲ್ ಸಪ್ಲೈಯರ್ ಗೌರ್ಮೆಂಟ್, ಲಾರ್ಜ್ ನಂಬರ್ ಆಫ್ ಬಯರ್ಸ್ 130 ಕೋಟಿ ಜನ. ದಟ್ ಈಸ್ ಒನ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್. ಸೆಕೆಂಡ್, ನೋ ಕ್ಲೋಸ್ ಸಬ್ಸ್ಟಿಟ್ಯೂಟ್. ನಾಗಲೇ ಹೇಳಿದೆ, ಸೊ ಯಾವುದೇ ರೀತಿ ಕ್ಲೋಸ್ ಸಬ್ಸ್ಟಿಟ್ಯೂಟ್ ಇಲ್ಲ ಅಂತ. ಯಾಕೆ? ಬಿಕಾಸ್ ಮೊನೋಪೊಲಿಯಲ್ಲಿ ಏನಾಗುತ್ತೆ, ಒಬ್ಬ ವ್ಯಕ್ತಿ ಗವರ್ನ್ ಮಾಡೋದ್ರಿಂದ ಅವನು ಇನ್ನೊಬ್ಬನ ಹುಟ್ಕೊಳ್ಳೋದಕ್ಕೆ ಕೊಡೋದಿಲ್ಲ. ನೆಕ್ಸ್ಟ್, ಒನ್ ಫರ್ಮ್ ಇಂಡಸ್ಟ್ರಿ. ಒನ್ ಫರ್ಮ್ ಇಂಡಸ್ಟ್ರಿ ಅಂತ ಅಂದ್ರೆ ಒಬ್ಬನೇ ಡಿಸ್ಟಿಂಕ್ಟ್ ಪರ್ಸನ್ ಕಂಪ್ನಿನ ಸ್ಟಾರ್ಟ್ ಮಾಡೋದು ಬಿಟ್ರೆ, ಅವನ್ ಬಿಟ್ರೆ ಬೇರೆ ಇನ್ಯಾರೂ ಸಹ ಏನ್ ಮಾಡಲ್ಲ, ಆ ಒಂದು ಮಾರ್ಕೆಟ್ಗೆ ಎಂಟ್ರಿ ಕೊಡೋದಿಲ್ಲ. ಮೊನೋಪಲಿ ಮೇ ವೇರಿ ಫ್ರಮ್ ಇಂಡಸ್ಟ್ರಿ ಟು ಇಂಡಸ್ಟ್ರಿ. ನಿಮ್ಮ ಮೊನೋಪಲಿ ಅನ್ನೋ ಕಾನ್ಸೆಪ್ಟು ಒಂದೊಂದು ಇಂಡಸ್ಟ್ರಿಗೂ ಏನಾಗ್ತಾ ಹೋಗುತ್ತೆ, ಬದಲಾವಣೆ ಆಗ್ತಾ ಹೋಗುತ್ತೆ. ಆಬ್ಸೆನ್ಸ್ ಆಫ್ ಎಂಟ್ರಿ, ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಮಾರ್ಕೆಟ್ಗೆ ಎಂಟ್ರಿ ಆಗೋದಕ್ಕೆ ಬಿಡಲ್ಲ. ಅದು ಥ್ರೂ ಐದರ್ ಇಟ್ ಮೇ ಬಿ ಥ್ರೂ ಆರ್ಟಿಫಿಷಿಯಲ್ ಆಗಿರ್ಬೋದು, ಲೀಗಲ್ಲು, ನ್ಯಾಚುರಲ್ಲು, ಎಕನಾಮಿಕ್ಕು ಅಂಡ್ ಇನ್ಸ್ಟಿಟ್ಯೂಷನಲ್ಲು, ಏನಾದರೂ ಒಂದೊಂದು ಕಾರಣಗಳು ಇಟ್ಕೊಂಡು ಏನ್ ಮಾಡ್ತಾರೆ, ನಿಮ್ಮನ್ನ ಮಾರ್ಕೆಟ್ಗೆ ಎಂಟ್ರಿ ಆಗೋದಕ್ಕೆ ಬಿಡಲ್ಲ. ದೆನ್ ಮೊನೋಪೊಲಿಸ್ಟ್ ಇಸ್ ಅ ಪ್ರೈಸ್ ಮೇಕರ್. ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಏನಿದು ಮೊನೋಪೊಲಿಸ್ಟ್ ಇಸ್ ಅ ಪ್ರೈಸ್ ಮೇಕರ್ ಅಂತ ಕರೀತಾರೆ. ಪ್ರೈಸ್ ಮೇಕರ್ ಅಂತ ಅಂದ್ರೆ ಏನು? ಪ್ರೈಸ್ ಯಾರು ಸೆಟ್ ಮಾಡೋದು.
ನಿಮ್ಮ ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ಏನಾಗುತ್ತೆ ಗೊತ್ತಾ, ಲಾರ್ಜ್ ನಂಬರ್ ಆಫ್ ಬೈಯರ್ಸ್ ಇರ್ತಾರೆ, ಲಾರ್ಜ್ ನಂಬರ್ ಆಫ್ ಸೆಲ್ಲರ್ಸ್ ಇರ್ತಾರೆ. ಇವತ್ತು ಗಣೇಶ ಪ್ರಾಡಕ್ಟ್ ನ ಸೇಲ್ ಮಾಡ್ತಾ ಇದ್ದಾನೆ ಅಂತ ಅಂದಾಗ ಆಬ್ವಿಯಸ್ಲಿ ಪಕ್ಕದಲ್ಲಿರೋನೋ ಇನ್ನೊಬ್ರು ಯಾರೋ ಒಬ್ರು ಬಂದು ಅಭಿಲಾಷ್ ಬಂದು ಏನ್ ಮಾಡ್ತಾರೆ, ಕಂಪ್ನಿ ಸ್ಟಾರ್ಟ್ ಮಾಡ್ತಾರೆ ಸೇಮ್ ಪ್ರಾಡಕ್ಟ್ ಅನ್ನ. ಜನ ನನ್ನ ಹತ್ರ ಬರೋರು ಏನ್ ಮಾಡ್ತಾರೆ, ಅಭಿಲಾಷ್ ಹತ್ರಕ್ಕೆ ಹೋಗ್ತಾರೆ. ಯಾಕೆ? ಅಭಿಲಾಷ್ ಅವ್ರು ಏನಾದ್ರು ಕಡಿಮೆ ಸೇಲ್ ಮಾಡಿದ್ರೆ. ಇಲ್ಲೇನಾಗುತ್ತೆ, ನಾನು ಪ್ರೈಸ್ ಸೆಟ್ ಮಾಡ್ತೀನಿ, ನನಗಿಂತ ಕಡಿಮೆ ಇನ್ನೊಬ್ಬ ಸೆಟ್ ಮಾಡ್ತಾನೆ, ಅವನಿಗಿಂತ ಕಡಿಮೆ ಇನ್ನೊಬ್ಬ ಸೆಟ್ ಮಾಡ್ತಾನೆ. ಈ ತರ ಏನಾಗುತ್ತೆ, ಪ್ರೈಸು ಯಾವ್ಯಾವ ವ್ಯಕ್ತಿ ಮೇಲೆ ಇರುತ್ತೋ ಆ ವ್ಯಕ್ತಿ ಮೇಲೆ ಏನಾಗಿರುತ್ತೆ, ಡಿಪೆಂಡ್ ಆಗಿರುತ್ತೆ. ಬಟ್ ಇನ್ ಕೇಸ್ ಆಫ್ ಮೊನೋಪಲಿ ಮಾರ್ಕೆಟ್, ಪ್ರೈಸ್ ಮೇಕರ್ ಒಬ್ಬನೇ ಇರ್ತಾನೆ, ಯಾರು ಅವನಿಗೆ ಕಾಂಪಿಟೇಟರ್ ಇಲ್ಲ. ಅವ್ನು ಯಾವ ರೀತಿ ಪ್ರೈಸ್ ಸೆಟ್ ಮಾಡ್ತಾನೆ ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋಂಗಿಲ್ಲ. ಸುಮ್ಮನೆ ಅದ್ರ ಪಾರ್ಟ್ ನಾವ್ ಏನ್ ಮಾಡ್ಬೇಕಾಗತ್ತೆ, ವಿ ಹ್ಯಾವ್ ಟು ಅಕ್ಸೆಪ್ಟ್ ದಟ್ ಪರ್ಟಿಕ್ಯುಲರ್ ಸಿಚುವೇಶನ್. These are some of the characteristics of your what you called monopoly market. Now, price and output decision. I think ನಾವು ನಿಮಗೆ ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ಮಾತಾಡಿದ್ದೆ, ಸೇಮ್ ಕಾನ್ಸೆಪ್ಟ್ಸ್ ನಾನು ಇಲ್ಲೂ ಮಾತಾಡಬೇಕಾಗತ್ತೆ. ಮೊನೋಪಲಿಲಿ ಪ್ರೈಸ್ ಡಿಟರ್ಮಿನೇಷನ್ ಹೆಂಗಾಗತ್ತೆ ಒಂದು ಚೆನ್ನಾಗಿ ತಿಳ್ಕೊಳ್ಳಿ. ಪ್ರೈಸ್ ಫಿಕ್ಸೇಷನ್ ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ಹೆಂಗಾಗತ್ತೆ, ಮೊನೋಪಲಿಲಿ ಹೆಂಗಾಗತ್ತೆ ಹೇಳಿ. ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ಯಾರ್ಯಾರು ಬೇಕಾದ್ರೂ ಸೆಲ್ಲಿಂಗ್ ಪ್ರೈಸ್ ನ ಸೆಟ್ ಮಾಡ್ಕೊಳ್ತಾ ಹೋಗ್ಬೋದು, ಚೂರು ಮೈನರ್ ಚೇಂಜಸ್ ಗಳು ಮಾಡ್ಕೊಳ್ತಾ ಇರ್ಬೋದು. ದಟ್ ಇಸ್ ಪ್ಯೂರ್ಲಿ ಡಿಪೆಂಡ್ಸ್ ಅಪಾನ್ ದ ಸೆಲ್ಲರ್ ಹೂ ಸೆಲ್ಸ್ ದಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಬಟ್ ಇನ್ ಕೇಸ್ ಆಫ್ ಮೊನೋಪಲಿ, ಓನ್ಲಿ ದ ಸಿಂಗಲ್ ಸೆಲ್ಲರ್ ಹೂ ಫಿಕ್ಸಸ್ ದ ಪ್ರೈಸಸ್. ಯಾವನೋ ಅವನಿಗೆ ಕಾಂಪಿಟೇಟರ್ ಇರಲ್ಲ. ನಾನು ಇವತ್ತು 800 ರೂಪಾಯಿ ನಾನು ಏನು ಪ್ರೈಸ್ ನ ಸೆಟ್ ಮಾಡ್ತೀನಿ, ನಾಳೆ ನಾನು ಇಮ್ಮಿಡಿಯೇಟ್ ಆಗಿ ಅದನ್ನ 1000 ರೂಪಾಯಿ ಮಾಡಿದ್ರೆ LPG ಗ್ಯಾಸ್ ಸಿಲಿಂಡರ್ ರೇಟ್ನ ನೋಬಡಿ ವಿಲ್ ಗೋನ್ ಟು ಕ್ವಶನ್. ಯಾರು ಕ್ವಶನ್ ಮಾಡೋದಕ್ಕೆ ಆಗಲ್ಲ. ನಾನು ಕೊಡ್ತಿರೋ ರೇಟ್ ಇಷ್ಟು ತಗೊಳ್ಳೇಬೇಕು. ಯಾಕೆ? ಗೌರ್ಮೆಂಟ್ ಸಾವಿರಾರು ಕಾರಣ ಕೊಡುತ್ತೆ. ನೋಡಪ್ಪ ಇಲ್ಲ ಶಾರ್ಟೇಜ್ ಇದೆ, ನಾನು ಏನು ಮಾಡೋಕ್ಕಾಗಲ್ಲ, ಬಿಕಾಸ್ ನಂಗೆ ಸಪ್ಲೈ ಇಲ್ಲ, ಸೊ ಅದಕ್ಕೆ ನಾನು ರೇಟ್ ಜಾಸ್ತಿ ಮಾಡ್ತಾ ಇದ್ದೀನಿ. 25 ರೂಪಾಯಿ ನಾನು ನಿನ್ನೆ ಜಾಸ್ತಿ ಮಾಡಿದೆ, ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ, 200 ರೂಪಾಯಿ ಜಾಸ್ತಿ ಮಾಡ್ತಾ ಇದ್ದೀನಿ, 1050 ರೂಪಾಯಿ ನನಗೆ ಪೇ ಮಾಡಲೇಬೇಕು. ಇಲ್ಲಿ ನಾನು ಏನು ಮಾಡೋಕ್ಕಾಗೋದೇ ಇಲ್ಲ. Now this is what the situation in the monopoly market. Monopoly is such a market structure in which there is a single seller of the product. ನಿಮಗೆ ಗೊತ್ತಿದೆ. Pure monopoly refers to a firm producing products which have no close substitute, ಗೊತ್ತು, which is a rare phenomena. For the monopoly to exist, it is necessary to have a producer of the product with no close substitute of the products, but there are strong barriers to entry into the industry. ಸೊ ನಿಮಗೆ ತುಂಬಾ ರಿಸ್ಕಿ ಇರುತ್ತೆ, ಈಸಿಯಾಗಿ ನಿಮಗೆ ಎಂಟ್ರಿ ಆಗೋದಕ್ಕೆ ಬಿಡಲ್ಲ. ಇವತ್ತು ನಾವು ಈಗ ಪೆಟ್ರೋಲಿಯಂ ಅಲ್ಲಿ ನಾವು ಮಾತಾಡ್ತೀವಲ್ಲ, ರಿಲಯನ್ಸ್ ಪೆಟ್ರೋಲಿಯಂ ಇದೆ, ಇಂಡಿಯನ್ ಆಯಿಲ್ ಇದೆ, HP ಇದೆ, ಶೆಲ್ ಇದೆ, ಈ ತರ ಎಷ್ಟೊಂದು ವೆರೈಟೀಸ್ ಆಫ್ ಕಾಂಪಿಟೇಟರ್ಸ್ ಗಳಿದ್ದಾರೆ. ಬಟ್ ಆದ್ರೆ ನೋಡಿ, ನಿಮ್ಮ ಸೆಲ್ಲಿಂಗ್ ಪ್ರೈಸ್ ನ ಸೆಟ್ ಮಾಡೋನು, ಪೆಟ್ರೋಲ್ ರೇಟ್ ನ ಸೆಟ್ ಮಾಡೋನು ಒಬ್ಬನೇ ಗವರ್ಮೆಂಟ್. ಅವ್ನು ಯಾವ ರೀತಿ ಸೆಟ್ ಮಾಡ್ತಾನೆ ಅದ್ರ ಪ್ರಕಾರನೇ ಬ್ಯಾಂಗ್ಳೂರಲ್ಲಿ ಈ ರೇಟ್ ಕೊಡ್ತಾನೆ, ಡೆಲ್ಲಿ ರೇಟ್ ಕೊಡ್ತಾನೆ, ಕೋಲ್ಕತ್ತಾದಲ್ಲಿ ಈ ರೇಟ್ ಕೊಡ್ತಾನೆ, ಮುಂಬೈಲಿ ರೇಟ್ ಕೊಡ್ತಾನೆ, ಮುಗೀತಷ್ಟೇ. ಆ ರೇಟ್ ಇಟ್ಕೊಂಡು ಏನ್ ಮಾಡ್ಬೇಕು, ಎಲ್ಲರೂ ಏನ್ ಮಾಡ್ಬೇಕು, ಸೇಲ್ ಮಾಡ್ಬೇಕು. ಎಲ್ಲೋ ನಿಮ್ಗೆ 10 ಪೈಸಾ 20 ಪೈಸದಲ್ಲಿ ಏನೋ ಸಣ್ಣ ಪುಟ್ಟ ವೇರಿಯೇಷನ್ ಆಗ್ಬೋದು. ಐ ಥಿಂಕ್ ನೀವು ಮಂಡ್ಯದಲ್ಲಿ ನಿಮ್ಗೆ ಮಂಗ್ಳೂರ್ ರಿಫೈನರಿ ಆಯಿಲ್ ಒಂದು ಇದಿದೆ, ಏನೋ ಪೆಟ್ರೋಲ್ ಬಂಕ್ ಇದೆ. ಅವನೇನ್ ಮಾಡ್ತಾನೆ, ನಿಮ್ಮ ಪೆಟ್ರೋಲ್ ರೇಟ್ ನ ಫಿಕ್ಸ್ ಮಾಡ್ಬೇಕಾದಾಗ ಚೂರ್ ಕಡಿಮೆ ಮಾಡ್ಕೊಳ್ತಾನೆ, ಒಂದು 5 ಪೈಸಾ 10 ಪೈಸಾ. ಯಾಕೆ? ಬಿಕಾಸ್ ಅವನಿಗೆ ಸಪ್ಲೈ ಬಂದ್ ಏನಾಗುತ್ತೆ, ಮಂಗ್ಳೂರಿಂದಾನೇ ಬಂದ್ಬಿಡುತ್ತೆ. ಅದೇ ಇನ್ನೊಬ್ಬ ಯಾರೋ ಶೆಲ್ ಅನ್ನೋ ಅಥವಾ HP ಅನ್ನೋ ಬೆಂಗಳೂರು ಭಾರತ್ ಪೆಟ್ರೋಲಿಯಂ ಅನ್ನೋ ಏನೋ ಬೇರೆ ಡೆಲ್ಲಿನೋ ಅಥವಾ ಬೇರೆ ಇನ್ನೆಲ್ಲೋ ಒಂದ್ ಕಡೆಯಿಂದ ತರಿಸ್ಕೋಬೇಕು ಅಂದಾಗ ಏನಾಗುತ್ತೆ, ಅವನು ಒಂದು 10-15 ಪೈಸಾ ಏನಾಗುತ್ತೆ, ಜಾಸ್ತಿ ಆಗತ್ತಲ್ಲ. ಸೊ ಇದು ಅಷ್ಟು ಬಿಟ್ರೆ ನಿಮ್ಗೆ ಮೇಜರ್ ಡಿಫ್ರೆನ್ಸ್ ಅಂತ ಏನ್ ಬರಲ್ಲ, ನಿಮ್ಮ ಒಂದು ಈ ಮೊನೋಪಲಿ ಮಾರ್ಕೆಟ್ ಅಲ್ಲಿ ಬರಲ್ಲ. In monopoly, there is no difference between firm and industry. Firm and industry is the same, which always faces a negatively sloped demand curve for its product. ಅಂತ ಒಂದು ಚೆನ್ನಾಗಿ ತಿಳ್ಕೊಳ್ಳಿ, ಫರ್ಮ್ಗೂ ಮತ್ತೆ ಇಂಡಸ್ಟ್ರಿಗೂ ಡಿಫ್ರೆನ್ಸ್ ಏನು. ಸಿ, ಪೆಟ್ರೋಲಿಯಂ ಇಂಡಸ್ಟ್ರಿ ಒಳಗಡೆ ಭಾರತ್ ಪೆಟ್ರೋಲಿಯಮ್ಮು, ಹಿಂದೂಸ್ತಾನ್ ಪೆಟ್ರೋಲಿಯಮ್ಮು, ಮಂಗಳೂರು ಪೆಟ್ರೋಲಿಯಮ್ಮು, ಶೆಲ್ಲು, ಇಂಡಿಯನ್ ಆಯಿಲು, ಇವು ಫರ್ಮ್ಗಳು. ಇಂಡಸ್ಟ್ರಿ ಪೆಟ್ರೋಲಿಯಂ ಇಂಡಸ್ಟ್ರಿ, ಇದೆರಡು ಅಷ್ಟೇ ಮೋರ್ ಆರ್ ಲೆಸ್ ಸೇಮ್ ಆಗಿ ವರ್ಕ್ ಮಾಡುತ್ತೆ, ಯಾವುದೇ ರೀತಿ ಬದಲಾವಣೆ ಇರಲ್ಲ. ಹೆನ್ಸ್ ದ ಮೊನೋಪಲಿಸ್ಟ್ ಇಸ್ ಅ ಪ್ರೈಸ್ ಮೇಕರ್, ನಾಟ್ ಅ ಪ್ರೈಸ್ ಟೇಕರ್. ಯಾರು ಅಷ್ಟೇ ಜನಗಳಿಗೋಸ್ಕರ ಅವನ ಪ್ರೈಸ್ ನ ಫಿಕ್ಸ್ ಮಾಡೋನಲ್ಲ. ಹಂಗಿದ್ದಿದ್ರೆ
90 ರೂಪಾಯಿ ಇದ್ದಿದ್ದು 101 ರೂಪಾಯಿ 102 ರೂಪಾಯಿ ಪೆಟ್ರೋಲ್ ಆಗ್ತಾನೆ ಇರಲಿಲ್ಲ, ಅಥವಾ 700 ರೂಪಾಯಿ 650 ರೂಪಾಯಿ ಇದ್ದಿದ್ದು ಗ್ಯಾಸು ಇವತ್ತು 850 ರೂಪಾಯಿ ಆಗ್ತಾ ಇರಲಿಲ್ಲ. So therefore, monopoly refers to that market in which a single firm controls the whole supply of particular product which has no close substitute ಅಂತ. Now, ಸೇಮ್ ನಾನು ನಿಮಗೆ ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲೂ ಇದ್ರ ಬಗ್ಗೆ ಮಾತಾಡಿದೆ, ಇಲ್ಲೂ ಅದೇ ಮಾತಾಡ್ತೀನಿ. ವಾಟ್ ಹ್ಯಾಪನ್ಸ್ ವೆನ್ ಇನ್ ದ ಪೀರಿಯಡ್, ವಾಟ್ ಹ್ಯಾಪನ್ಸ್ ವೆನ್ ಇನ್ ದ ಲಾಂಗರ್ ಪೀರಿಯಡ್. ಯೂಶಲಿ ಮೊನಾಪಲಿ ಅಂತ ನಾವು ಮಾತಾಡಬೇಕಾದಾಗ ದೇರ್ ಆರ್ ಲೆಸ್ ನಂಬರ್ ಆಫ್ ಕಂಪ್ನೀಸ್ ಹೂ ಆರ್ ಇನ್ ದ ಶಾರ್ಟ್ ಪೀರಿಯಡ್ ಟೈಮ್. ಶಾರ್ಟ್ ಪೀರಿಯಡ್ ಅಲ್ಲಿ ನಿಮಗೆ ತುಂಬಾ ಕಡಿಮೆ ಕಂಪ್ನೀಸ್ಗಳು ಮೊನಾಪಲಿ ಮಾರ್ಕೆಟ್ ಇದ್ದಾರೆ. ಯಾಕೆ? ಬಿಕಾಸ್ ಎಲ್ಲರೂ ಲಾಂಗ್ ಟರ್ಮ್ ತನಕ ಎಕ್ಸಿಸ್ಟೆನ್ಸ್ ಇರ್ತಾರೆ. ಯಾಕೆ? ಬಿಕಾಸ್ ನೀನು ಎಲ್ಲಿ ತನಕ ನೀನು ಹೆಂಗ್ ಪ್ರೈಸ್ ಫಿಕ್ಸ್ ಮಾಡ್ತೀಯೋ ಅದು ಆಟೋಮೆಟಿಕ್ ಆಗಿ ಏನಾಗ್ತಾ ಹೋಗುತ್ತೆ, ಜನ ತಗೊಳ್ತಾರೆ, ಬಿಡೋದೇ ಇಲ್ಲ ಅನ್ನೋ ಆಪ್ಷನ್ ಇರುತ್ತೆ. ಸೊ ಅಂಡರ್ ಮೊನೋಪಲಿ ಮಾರ್ಕೆಟ್ structure, under monopoly market structure, a monopolist can make a change in the level of production with making change the scale of production, or with intensive use of productive techniques, keeping in view to the time factor which enables the monopolist to do this is called as short period. Monopolist andre yaru? The person who manufactures the product. ಅವನು ಪ್ರೊಡಕ್ಷನ್ ಮಾಡಬೇಕಾದಾಗ ಅವನು ಏನು ಯೋಚನೆ ಮಾಡ್ತಾನೆ ಅಂತ ಅಂದ್ರೆ, ಅವನು ಇರೋಂಥ ಒಂದು ಮಾರ್ಕೆಟ್ ಸ್ಟ್ರಕ್ಚರ್ ಯಾವ ರೀತಿ ಇದೆ, ಅಲ್ಲಿನ ಒಂದು ವಾಲ್ಯೂಮ್ ಆಫ್ ಪ್ರೊಡಕ್ಷನ್ ಯಾವ ರೀತಿ ರಿಕ್ವೈರ್ಮೆಂಟ್ ಇದೆ ಅಥವಾ ಡಿಮ್ಯಾಂಡ್ ಯಾವ ರೀತಿ ಇದೆ, ಅದ್ರ ಬೇಸಿಸ್ ಮೇಲೆ ಡಿಸೈಡ್ ಮಾಡ್ತಾನೆ. ಸೊ ನಾನು ಶಾರ್ಟ್ ಪೀರಿಯಡ್ಗೆ ಇರಬೇಕಾ, ಲಾಂಗ್ ಪೀರಿಯಡ್ಗೆ ಇರಬೇಕಾ, ಅಥವಾ ಎಷ್ಟು ಟೈಮ್ ತನಕ ಆಫ್ ರಾ ಮೆಟೀರಿಯಲ್ ಅಂಡ್ ಬೈ ಫೋರ್ಸ್ ಆಸ್ ರಿಕ್ವೈರ್ಡ್ ಬೈ ಹಿಮ್. ಇವತ್ತು ಅವ್ನಿಗೆ ಏನಾದ್ರು ಜಾಸ್ತಿ ಪ್ರೊಡ್ಯೂಸ್ ಮಾಡಬೇಕು ಅಂದ್ರೆ ಆಬ್ವಿಯಸ್ಲಿ ಲೇಬರ್ ರಿಕ್ವೈರ್ಮೆಂಟ್ ಬೇಕಾಗುತ್ತೆ ಜಾಸ್ತಿ, ರಾ ಮೆಟೀರಿಯಲ್ ರಿಕ್ವೈರ್ಮೆಂಟ್ ಬೇಕಾಗುತ್ತೆ, ಜೊತೆಗೆ ಬೇರೆ ಬೇರೆ ರಿಸೋರ್ಸಸ್ ರಿಕ್ವೈರ್ಮೆಂಟ್ ಏನಾಗುತ್ತೆ ಜಾಸ್ತಿ ಬೇಕಾಗುತ್ತೆ. ಹೆನ್ಸ್ ಇನ್ ಶಾರ್ಟ್ ಪೀರಿಯಡ್ a monopolist cannot influence the fixed cost, but variable cost can only be influenced in the matters of taking decisions regarding volume and value and production. ಸೊ ಮೆಜಾರಿಟಿ ಟೈಮಲ್ಲಿ ಇನ್ ದ ಶಾರ್ಟ್ ಪೀರಿಯಡ್ ಮೊನಾಪಲಿಸ್ಟ್ಗೆ ಫಿಕ್ಸ್ಡ್ ಕಾಸ್ಟ್ ಮ್ಯಾಟರ್ ಆಗಲ್ಲ. ಸೊ ಫಿಕ್ಸ್ಡ್ ಕಾಸ್ಟ್ಗಿಂತ ಹೆಚ್ಚಾಗಿ ಅವ್ನಿಗೆ ಏನಾಗುತ್ತೆ, ವೇರಿಯಬಲ್ ಕಾಸ್ಟ್ ಮ್ಯಾಟರ್ ಆಗುತ್ತೆ ಅಂತ ಹೇಳ್ತಾರೆ. ನಾವು ಅದಕ್ಕೆ ಬಂತು ಇಲ್ಲಿ ಕಾನ್ಸೆಪ್ಟ್ ಏನಂತ, ಹೆನ್ಸ್ ಅ ಮೊನಾಪಲಿಸ್ಟ್ ಇನ್ ಶಾರ್ಟ್ ಪೀರಿಯಡ್ cannot charge price less than the average variable cost, and if he charges then he will have to close the doors of his firm ಅಂತ. ಏನ್ರಪ್ಪ ಹಂಗಂತ ಅಂದ್ರೆ, ಅವನು ಏನ್ ವೇರಿಯಬಲ್ ಕಾಸ್ಟ್ ಇನ್ಕರ್ ಮಾಡ್ಕೊಳ್ತಾನಲ್ಲ ಅದಕ್ಕಿಂತ ಹೆಚ್ಚಿಗೆನ ಅವನು ಏನ್ ಮಾಡ್ಬೇಕು, ಪ್ರೈಸ್ ನ ಸೆಟ್ ಮಾಡ್ಬೇಕು. ಅಕಸ್ಮಾತ್ ಅದಕ್ಕಿಂತ ಕೆಳಗಡೆ ನಾವು ಸೆಟ್ ಮಾಡಿದ್ರೆ ಸೊ ಆಬ್ವಿಯಸ್ಲಿ ಅವನಿಗೆ ಏನಾಗಲ್ಲ, ಅವನ ಕಂಪ್ನಿನ ನಡ್ಸ್ಕೊಂಡು ಹೋಗೋದಕ್ಕಾಗಲ್ಲ ಅಂತ ಹೇಳ್ತಾನೆ. ದಸ್ ಅ ಮೊನಾಪಲಿಸ್ಟ್ will remain producing until his marginal costing equals to marginal revenue, and on this point he enjoys the maximum profit ante. ಅರ್ಥ ಏನು, ಅವನು ಏನು ಪ್ರೊಡ್ಯೂಸ್ ಮಾಡ್ತಾನೆ ಆ ಪ್ರೊಡ್ಯೂಸ್ ಮಾಡೋದನ್ನ ಸೊ ಅವನೇನ್ ಮಾಡಬೇಕು ಅಂತ ಅಂದ್ರೆ, ಎಲ್ಲಿ ತನಕ ತನ್ನ ವೇರಿಯಬಲ್ ಕಾಸ್ಟ್ ನ ರೀಚ್ ಮಾಡಕ್ ಸಾಧ್ಯನೋ ಅಲ್ಲಿ ತನಕ ಏನ್ ಮಾಡ್ಬೇಕು ಅವನು, ಸೊ ಪ್ರೊಡ್ಯೂಸ್ ಮಾಡ್ಕೊಂಡು ಹೋಗ್ಬೇಕು. ಯಾವತ್ತು ದಿನ ಅವನಿಗೆ ತನ್ನ ವೇರಿಯಬಲ್ ಕಾಸ್ಟ್ ಮಾರ್ಜಿನಲ್ ಕಾಸ್ಟ್ಗೆ ಈಕ್ವಲ್ ಆಯ್ತು ಅಂತ ಅಂದ್ರೆ ಸೊ ಆ ಜಾಗ ಅವನು ಏನ್ ಮಾಡ್ಬೇಕಾಗತ್ತೆ, ಸೊ ಸ್ಟಾಪ್ ಮಾಡ್ಬೇಕಾಗತ್ತೆ ಪ್ರೊಡಕ್ಷನ್. ಇಲ್ಲ ಅಂತಂದ್ರೆ ಯಾವ್ದೇ ರೀತಿ ವರ್ಕೌಟ್ ಆಗಲ್ಲ. ಸೊ ಐ ಥಿಂಕ್ ವಿತ್ ದೇ ಹ್ಯಾವ್ ಎಕ್ಸಾಂಪಲ್ ವಿತ್ ಸಮ್ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್. ಸೇಮ್ ಇಲ್ಲೂ ಹಾಗೆ ಬರುತ್ತೆ. ಒಂದು ನಾನು ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲೂ ಮಾತಾಡಿದ್ದೆ, ಶಾರ್ಟ್ ಪೀರಿಯಡ್ ಅಲ್ಲಿ ಸೂಪರ್ ನಾರ್ಮಲ್ ಪ್ರಾಫಿಟ್ ಅಂತ ಮಾತಾಡಿದ್ದೆ, ನಾರ್ಮಲ್ ಪ್ರಾಫಿಟ್ ಅಂತ ಮಾತಾಡಿದ್ದೆ, ಲಾಸ್ ಅಂತ ಮಾತಾಡಿದ್ದೆ. ಸೊ ಅದೇ ರೀತಿ ಇಲ್ಲೂ ಸಹ ಬರುತ್ತೆ. ಇನ್ ಕೇಸ್ ಆಫ್ ಸೂಪರ್ ನಾರ್ಮಲ್ ಪ್ರಾಫಿಟ್ ಅಂಡರ್ ಶಾರ್ಟ್ ಪೀರಿಯಡ್ ಅಂತ, ಡಯಾಗ್ರಾಮ್ ಶೋಸ್ ದಟ್ ಪೀರಿಯಡ್ ಈಕ್ವಿಲಿಬ್ರಿಯಮ್ ಆಫ್ ದ ಫರ್ಮ್ ವೇರ್ ದ ಮೊನೋಪಲಿಸ್ಟ್ ಹ್ಯಾಸ್ ಮ್ಯಾಕ್ಸಿಮಮ್ ಪ್ರಾಫಿಟ್ ಅಂತ. MC ಮಾರ್ಜಿನಲ್ ಕಾಸ್ಟ್, AC ಆವರೇಜ್ ಕಾಸ್ಟ್, P ಸೆಲ್ಲಿಂಗ್ ಪ್ರೈಸು, ಇದು ಪೋರ್ಷನ್ ಬಂದು ಯಾವ್ದಿದು ಪ್ರಾಫಿಟ್ ಪೋರ್ಷನ್, ಇದು ನಿಮ್ಮ ಮಾರ್ಜಿನಲ್ ರೆವಿನ್ಯೂ, ಇದು ಆವರೇಜ್ ರೆವಿನ್ಯೂ. ಇನ್ ಡಯಾಗ್ರಾಮ್ AR ಎಲ್ಲಿದೆಪ್ಪ, AR ಇದು AR ಅಂಡ್ marginal revenue curves of the firm, and AC and MC are average cost and marginal cost curve of the firm. The firm's MC curve, MC ಅಂದ್ರೆ ಯಾವ್ದಪ್ಪ, ಇದು ಯಾವುದು, ಇದು marginal cost curve cuts marginal revenue, ಇದು marginal revenue curve at point E, ಇದು E point.
and establishes the equilibrium at point E ante. At this point, the firm's output is OQ and the price is equal to OP. OQ, OP or QM is the average cost of the firm. The difference of OP and OR will be the profit portion. Thus, PRMT idu ee jaga ideyala, the shaded area represents the supernormal profit of the monopolist under the short period. Yaudu ee jaga. So this is what we call as a supernormal profit. Let me go to the next one, normal profit. ಇಲ್ಲಿ ನೋಡಿ ಆ ಥರ ಆಪ್ಷನ್ನೇ ಬರಲ್ಲ. Monopoly market, a firm may have normal profit situation which is well illustrated in the diagram. In this diagram, average revenue and marginal are the average revenue and marginal revenue curves of the firm. AC and MC curves in the short period. Okay, marginal cost curve cuts the marginal revenue. Yaudappa marginal cost curve and marginal revenue curve idu yado point. Okay, E point and the output level is OQ and OP level is OQ. At this position, the firm neither having a profit nor the incurring loss. ಇಲ್ಲಿ ನೋಡಿ, ಈ ಜಾಗದಲ್ಲಿ ಅವನು ಯಾವುದೇ ರೀತಿಯಾದಂತಹ ಪ್ರಾಫಿಟ್ ಅನ್ನ ಅವನು ಫೇಸ್ ಮಾಡ್ತಾನೆ ಇರಲ್ಲ ಅಂತ ಹೇಳ್ತಾನೆ. ಯಾಕೆ? ಬಿಕಾಸ್ ನಿಮ್ಮ ಒಂದು ಪ್ರೈಸ್ ಏನ್ ಸೆಟ್ ಮಾಡಿರ್ತಾರಲ್ಲ, ಆ ಪ್ರೈಸ್ ಬಂದು ವಿಚ್ ಇಸ್ ಮೋರ್ ಆರ್ ಲೆಸ್ ಈಕ್ವಲ್ ಟು ಯುವರ್ ಮಾರ್ಜಿನಲ್ ಕಾಸ್ಟ್ ಅಂಡ್ ದೆನ್ ಅವರೇಜ್ ಕಾಸ್ಟ್ ಅಂತ ಹೇಳ್ತಾರೆ. ಸೊ ಯೂಶಲಿ ನಾರ್ಮಲ್ ಪ್ರಾಫಿಟ್ ಅಲ್ಲಿ ಹೆಂಗಿರುತ್ತೆ ಅಂತಂದ್ರೆ ಇಟ್ ಈಸ್ ಈಕ್ವಲ್ ಟು ಬ್ರೇಕ್ ಇವನ್ ಪಾಯಿಂಟ್ ತರ ಇರುತ್ತೆ. ಇನ್ ಕೇಸ್ ಆಫ್ ಲಾಸ್, in case of loss under short period. ಓಕೆ, ಇದು ಅಷ್ಟೇ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಏನು ಅಂತ ಅಂದ್ರೆ ಅಬ್ಸರ್ವ್ ಮಾಡಿ, ಇಲ್ಲಿ MC ಹಿಂಗ್ ಹೋಗಿದೆ, ಮಾರ್ಜಿನಲ್ ರೆವಿನ್ಯೂ ಹಿಂಗಿದೆ, ನಿನ್ ಪ್ರೈಸ್ ಸೆಟ್ ಮಾಡಿರೋದು ನೋಡಿ, ಇಲ್ಲಿ ಸೆಟ್ ಮಾಡಿದ್ಯಾ ಪ್ರೈಸು, ನಿನ್ನ ಕಾಸ್ಟ್ ಏನಾಗಿದೆ ನೋಡು, ಆವರೇಜ್ ಕಾಸ್ಟ್ ಈ ಜಾಗದಲ್ಲಿ ಕಟ್ ಆಗಿದೆ. ಈ ಪೋರ್ಷನ್ ನಾನು ಏನಂತ ಕರಿತೀನಿ, ಲಾಸ್ ಏರಿಯಾ ಅಂತ ಕರಿತೀನಿ. ಯಾಕೆ? ಬಿಕಾಸ್ ನಿನ್ನ ಮಾರ್ಜಿನಲ್ ಕಾಸ್ಟ್ಗಿಂತ ಅಥವಾ ನಿನ್ನ ವೇರಿಯಬಲ್ ಕಾಸ್ಟ್ ಅಥವಾ ಆವರೇಜ್ ಕಾಸ್ಟ್ಗಿಂತ ನಿನ್ನ ಒಂದು ಪ್ರೈಸ್ ಏನಾಗಿದೆ ಕಡಿಮೆಗೆ ಸೆಟ್ ಆಗಿದೆ ಅಂತ ಹೇಳ್ತಾರಲ್ಲ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಆಸ್ ಅ ಲಾಸ್ ಪೀರಿಯಡ್. ಅದನ್ನೇ ಇಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಅದನ್ನ ನೀವು ಓದ್ಕೊಳ್ಳಿ. PMST, this is what we call as the loss area, the company which faces the losses ಅಂತ ಹೇಳ್ತಾರೆ. Now, so this is what in the loss period in the monopoly market the company will going to lose the profitability. Now, when you come to longer period ಹೆಂಗಾಗುತ್ತೆ, ರಿಮೆಂಬರ್ ಆಲ್ವೇಸ್ ಲಾಂಗರ್ ಪೀರಿಯಡ್ ಇದ್ದಾಗ ನಿಮ್ಮ ಕರ್ವ್ ಹಿಂಗೆ ಹೋಗಲ್ಲ. ನಿಮ್ಮ ಕರ್ವ್ ಏನಾಗುತ್ತೆ, ಸ್ವಲ್ಪ ಹಿಂಗೆ ಡ್ರ್ಯಾಗ್ ಆಗುತ್ತೆ. ನಿಮ್ಮ ಕರ್ವ್ ಯಾವಾಗ ಹಿಂಗೆ ಡ್ರ್ಯಾಗ್ ಆಗುತ್ತೋ, ಡ್ರ್ಯಾಗ್ ಆಗ್ತಾ ಇದೆ ಅಂತ ಅಂದ್ರೆ ಕಂಪನಿ ತನ್ನ ಪ್ರಾಫಿಟ್ ಅನ್ನ ಕನ್ಸಿಸ್ಟೆಂಟ್ ಆಗಿ ಏನ್ ಮಾಡ್ತಾ ಹೋಗುತ್ತೆ, ಲಾಂಗ್ ರನ್ ತನಕ ಏನಾಗುತ್ತೆ ತಗೊಂಡು ಹೋಗುತ್ತೆ ಅನ್ನೋದು ಯಾವುದು ನಿಮ್ಮ ಲಾಂಗರ್ ಪೀರಿಯಡ್ ಅಲ್ಲಿ ಹೇಳುವಂಥದ್ದು. ಅದನ್ನೇ ಅವ್ರು ಇಲ್ಲಿ ಹೇಳಿದಾರೆ ನೋಡಿ, ಏನಂತ, ಅಂಡರ್ ಲಾಂಗ್ ಪೀರಿಯಡ್ ಆಫ್ ಮೊನೋಪಲಿಸ್ಟ್ ಹ್ಯಾಸ್ ಎನಫ್ ಟೈಮ್ ಟು ಅಡ್ಜಸ್ಟ್ ದ ಸಪ್ಲೈ ಅಕಾರ್ಡಿಂಗ್ ಟು ದ ಡಿಮ್ಯಾಂಡ್ ಆಫ್ ದ ಪ್ರಾಡಕ್ಟ್ ಅಂತ. ಲಾಂಗ್ ಟರ್ಮ್ ಅಲ್ಲಿ ಅವನ್ ಏನ್ ಮಾಡ್ತಾನೆ, ಆರಾಮ್ಸೆ ಕಂಫರ್ಟಬಲ್ ಆಗಿ ಹೋಗ್ತಾನೆ. ಸಡನ್ ಆಗಿ ಪ್ರೈಸ್ ಜಾಸ್ತಿ ಮಾಡೋದು ಅಥವಾ ಕಾಸ್ಟ್ ಜಾಸ್ತಿ ಇನ್ಕರ್ ಮಾಡ್ಕೊಳ್ಳೋದು ಮಾಡಲ್ಲ. ಸೊ ನಿಧಾನಕ್ಕೆ ಹೋಗ್ತಾ 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 ಏನ್ ಮಾಡ್ತಾನೆ, ಅವನು ಡಿಮ್ಯಾಂಡ್ ಅನ್ನ ಫಿಕ್ಸ್ ಮಾಡ್ಕೊಳ್ತಾ ಹೋಗ್ತಾನೆ. ಐ ಥಿಂಕ್ ನಾವುಗಳು ಇಲ್ಲಿ ಅಬ್ಸರ್ವ್ ಮಾಡಿರ್ತೀವಿ. ಇವತ್ತು ನಾನು ಮೆಜಾರಿಟಿ ಟೈಮಲ್ಲಿ ನಾನು ಏನ್ ಮಾಡ್ತೀನಿ, ಇಂಡಿಯನ್ ಆಯಿಲ್ ಅಲ್ಲೇ ನಾನು ಜಾಸ್ತಿ ಏನ್ ಮಾಡ್ತೀನಿ, ಪೆಟ್ರೋಲ್ ಹಾಕ್ಸ್ಕೊಳ್ತಾ ಹೋಗ್ತೀನಿ. ನಾನು ಭಾರತ್ ಪೆಟ್ರೋಲಿಯಂಗೋ ಶೆಲ್ಗೋ ಹೋಗಲ್ಲ ನಾನು. ಯಾಕೆ? ಬಿಕಾಸ್ ನಾನು ಏನ್ ಮಾಡ್ತೀನಿ, ಆ ಮೊನೋಪಲಿ ಮಾರ್ಕೆಟ್ ಏನಿದೆ, ಆ ಇಂಡಿಯನ್ ಆಯಿಲ್ ಅನ್ನೋ ಒಂದು ಫರ್ಮು, ಅದಕ್ಕೆ ನಾನು ಏನ್ ಮಾಡಿರ್ತೀನಿ, ಸ್ಟಿಕ್ ಆನ್ ಆಗಿರ್ತೀನಿ. ಸೊ ಓವರ್ ಅ ಪೀರಿಯಡ್ ಆಫ್ ಟೈಮು ನನಗೆ ಅದು ಕರೆಕ್ಟಾಗಿ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇದೆ. ಅಲ್ಲಿ ತನಕ ಏನ್ ಮಾಡ್ತಾ ಹೋಗ್ತೀನಿ, ಅಲ್ಲೇ ನಾನು ಏನ್ ಮಾಡ್ತೀನಿ, ಕನ್ಸಂಪ್ಷನ್ ಮಾಡ್ಕೊಳ್ತಾ ಹೋಗ್ತೀನಿ. In the long period, a monopolist will remain in business only if he can make a profit by producing the optimum level of output with the most appropriate scale of the plant. ಎಲ್ಲಿ ತನಕ ಅವನು ಇರ್ತಾನೆ, until he gets a profit. ಯಾವಾಗ ಅವ್ನಿಗೆ ಏನಾದ್ರು ಲಾಸ್ ಅಂತ ಬಂದ್ರೆ ಅವ್ನು ಮೊದಲು ಮಾಡೋ ಕೆಲಸ ಏನು ಅಂತ ಅಂದ್ರೆ ಅವ್ನ ಕಂಪ್ನಿನ ಕ್ಲೋಸ್ ಮಾಡ್ಬೇಕಾಗುತ್ತೆ. The optimum level of output in the long period is given by the point where the LMC curve intersect the MR curve from the below, and the most appropriate scale of plant is that SCAC curve is tangent to the LAC curve. LAC
ಏನದು LAC curve at the best level of output, and the firm or industry will be in the equilibrium ante na. ಸರಿ, SCAC ಮತ್ತೆ SCAC ಅನ್ನೋ ಕಾನ್ಸೆಪ್ಟ್ ಎಲ್ಲಿ ಬರುತ್ತೆ? ನಾವೇನ್ ಕರಿತೀವಿ, ಅಥವಾ ಹಾಗೇನೆ ನಾವು ಲಾಂಗ್ ರನ್ ಆವರೇಜ್ ಕಾಸ್ಟ್ ಅಂತ ಹೇಗೆ ಕರಿತೀವಿ, ಹಾಗೇನೆ ನಾವು ಶಾರ್ಟ್ ರನ್ ಆವರೇಜ್ ಕಾಸ್ಟ್ ಕರ್ವ್ ಅಂತಾನು ಕರಿತೀವಿ, ದಟ್ ಈಸ್ SCAC ಅಂತ ಕರಿತೀವಿ. ಸೊ ಏನದು ಶಾರ್ಟ್ ರನ್ ಆವರೇಜ್ ಕಾಸ್ಟ್ ಅಂತ ಅಂದ್ರೆ, ಸೊ ಇಂಡಿವಿಜುವಲ್ ಆವರೇಜ್ ಕಾಸ್ಟ್ ಯಾವ ರೀತಿ ಫಂಕ್ಷನ್ ಮಾಡುತ್ತೆ, ಮಾರ್ಜಿನಲ್ ಕಾಸ್ಟ್ ಕರ್ವ್ ಯಾವ ರೀತಿ ಚೇಂಜಸ್ ಆಗುತ್ತೆ when the level of output changes ಆದಾಗ ಅಂತ. As a new entry into the industry in restricted and the firm is the industry as well, the monopolist will adjust the long run output by means of size of plant adjustment depending upon the level and slope of the AR and MR curves ಅಂತ. ಸೊ ಅಲ್ಲಿಗೆ ಒಂದು ನೀವು ಅರ್ಥ ಮಾಡ್ಕೊಳ್ಬೇಕು ಏನು ಕಾನ್ಸೆಪ್ಟ್ ಅಂತ ಅಂದ್ರೆ, ಓಕೆ, ಸೊ ಒಂದು ಅರ್ಥ ಮಾಡ್ಕೊಳ್ಬೇಕು ಏನು ಅಂತ ಅಂದ್ರೆ, ಸೊ ನಿಮ್ಮ ಲಾಂಗ್ ರನ್ ಪೀರಿಯಡ್ ಅಲ್ಲಿ ಒಂದು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ನಿಮ್ಮ ಔಟ್ಪುಟ್ ಲೆವೆಲ್ ಕಂಟಿನ್ಯೂಸ್ ಆಗಿ ಏನಾಗುತ್ತೆ, ರನ್ ಆಗುತ್ತೆ. ಪ್ರೈಸು ಮೊನಾಪಲಿ ಕ್ರಿಯೇಷನ್ ಆಗುವಂಥದ್ದು ಇದು, ಓಕೆನಾ. ನಾವು ಇಲ್ಲಿ ನೀವು ಯಾವ ರೀತಿ ಪ್ರೈಸ್ ಸೆಟ್ ಮಾಡ್ತೀರಾ ಅದೇನಾಗ್ತಾ ಹೋಗುತ್ತೆ, ಅದೇ ತಕ್ಕನಾಗಿ ಏನಾಗುತ್ತೆ, ಸೊ ಕಂಪ್ನಿ ಏನಾಗುತ್ತೆ, ಇನ್ಕರ್ ಮಾಡ್ಕೊಳ್ತಾ ಹೋಗುತ್ತೆ. ನಿಮ್ಮ ಲಾಂಗ್ ರನ್ ಆವರೇಜ್ ಕಾಸ್ಟ್ ಬಂದು ಏನಾಗುತ್ತೆ, ಇದೇ ತರ ಸ್ಲೋಪ್ ಅಲ್ಲೇ ರನ್ ಆಗುತ್ತೆ. ಹಾಗೇನೆ ನಿಮ್ಮ ಮಾರ್ಜಿನಲ್ ಕಾಸ್ಟ್ ಇನಿಷಿಯಲ್ ಅಲ್ಲಿ ಸ್ವಲ್ಪ ಜಾಸ್ತಿ ಆದ್ರೂ ಅದಾದ್ಮೇಲೆ ಏನಾಗ್ತಾ ಹೋಗುತ್ತೆ, ಸ್ವಲ್ಪ ಹೋಗ್ತಾ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ದೇರ್ ಇಸ್ ಅ ಲೆಸ್ ಅಮೌಂಟ್ ಆಫ್ ಫಿಕ್ಸ್ಡ್ ಕಾಸ್ಟ್ ಪೋರ್ಷನ್ ಹಿಯರ್. ಫಿಕ್ಸ್ಡ್ ಕಾಸ್ಟ್ ಪೋರ್ಷನ್ ಏನಾಗಿರುತ್ತೆ ಈ ಜಾಗದಲ್ಲಿ ಕಡಿಮೆ ಇರುತ್ತೆ. ಸೊ ಈ ತರ ಲಾಂಗ್ ರನ್ ಏನ್ ಮಾಡ್ತಾ ಹೋಗ್ತಾನೆ ಅವನು, ಸೆಲ್ಲಿಂಗ್ ಪ್ರೈಸ್ ನ ಸೆಟ್ ಮಾಡಬೇಕಾದಾಗ ಕಡಿಮೆ ಪ್ರೈಸ್ ನ ಇಟ್ಕೊಂಡು ಏನ್ ಮಾಡ್ತಾ ಹೋಗ್ತಾನೆ, ಸೇಲ್ ಮಾಡ್ಕೊಳ್ತಾ ಹೋಗ್ತಾನೆ. ನಾವು ಕಡಿಮೆ ಪ್ರೈಸ್ ನ ಸೆಟ್ ಮಾಡ್ಕೊಂಡು ಹೋದಾಗ ಏನಾಗ್ತಾ ಹೋಗುತ್ತೆ, ಅವನು ತನ್ನ ಬಿಸ್ನೆಸ್ ನ ಏನ್ ಮಾಡ್ಬೋದು, ಲಾಂಗ್ ರನ್ಗೆ ಏನ್ ಮಾಡ್ಕೊಳ್ಬಹುದು, ಸೆಟ್ ಮಾಡ್ಕೊಳ್ತಾ ಹೋಗ್ಬೋದು. ಯಾಕೆ, ಇವತ್ತು ಒಂದು ಆರ್ಗನೈಸೇಷನ್ ಒಂದು ಪ್ರಾಡಕ್ಟ್ ನ ಸೇಲ್ ಮಾಡ್ತಾ ಇದೆ ಅಂತ ಅಂದ್ರೆ, ಇವತ್ತು ನಾನು ಸಡನ್ ಆಗಿ ನಾನು 20 ರೂಪಾಯಿ ನನಗೆ ಖರ್ಚಾಗುತ್ತೆ, ನಾನೇನಾದ್ರೂ ಅದನ್ನ 25 ರೂಪಾಯಿ ಇಟ್ಕೊಂಡ್ರೆ ಸೆಲ್ಲಿಂಗ್ ಪ್ರೈಸ್ ಅಟ್ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ, ಸೊ ಆಬ್ವಿಯಸ್ಲಿ ಏನಾಗುತ್ತೆ, 5 ರೂಪಾಯಿ ಪ್ರಾಫಿಟ್ ನನಗೆ ಕಡಿಮೆ ಅಂತ ಅನ್ಸ್ಬೋದು. ಬಟ್ ಆದ್ರೆ ಲಾಂಗರ್ ಪೀರಿಯಡ್ ಗೆ ಹೋದಾಗ ಏನಾಗುತ್ತೆ, ಇದು ವರ್ತ್ ಆಗುತ್ತೆ. ಯಾಕೆ, ಬಿಕಾಸ್ ಯು ಕ್ಯಾನ್ ಕ್ರಿಯೇಟ್ ಮೋರ್ ಡಿಮ್ಯಾಂಡ್ ಇನ್ ದ ಮಾರ್ಕೆಟ್. ಡಿಮ್ಯಾಂಡ್ ಏನ್ ಮಾಡ್ಬೋದು, ಆಟೋಮೆಟಿಕ್ ಆಗಿ ಏನ್ ಮಾಡ್ಬೋದು, ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಡಿಮ್ಯಾಂಡ್ ಜಾಸ್ತಿ ಆದಂಗೆ ಏನಾಗುತ್ತೆ, ನಿಮ್ಮ ಸಸ್ಟೈನಬಿಲಿಟಿ ಬಂದು ಏನಾಗುತ್ತೆ, ಲಾಂಗ್ ರನ್ ತನಕ ಇರುತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ, ಹೆವಿ ಅಮೌಂಟ್ ಇನ್ಕ್ರೀಸ್ ಮಾಡ್ದಂಗೆ ಏನಾಗುತ್ತೆ, ನಿನ್ನ ಪ್ರಾಫಿಟಬಿಲಿಟಿಲಿ ಏನಾಗ್ತಾ ಹೋಗುತ್ತೆ, ಲೋ ಆಗ್ತಾ ಹೋಗುತ್ತೆ. ಬಿಕಾಸ್ MR ಪಾಯಿಂಟ್ ಮೇಲೆ ಹೋಗುತ್ತೆ, PS ಪಾಯಿಂಟ್ ಏನಾಗುತ್ತೆ, ಕೆಳಗಡೆ ಬರುತ್ತೆ. ಆಬ್ವಿಯಸ್ಲಿ ವಿಲ್ ಗೋಯಿಂಗ್ ಟು ಫೇಸ್ ಸಮಥಿಂಗ್ ಕಾಲ್ಡ್ ಆಸ್ ಲಾಸ್. ಈ ಸಿಚುವೇಶನ್ ಪ್ರಾಬ್ಲಮ್ ಫೇಸ್ ಆಗುತ್ತೆ ಎಲ್ಲಿ, ನಿಮ್ಮ ಲಾಂಗರ್ ಪೀರಿಯಡ್ ಅಲ್ಲಿ. ಸೊ ಅದರಿಂದ ಹೇಳೋದು ಏನು ಅಂತ ಅಂದ್ರೆ, ನಿಮ್ಮ ಪ್ರೈಸ್ ಸೆಟ್ ಆಗ್ಬೇಕಾದಾಗ ಲಾಂಗರ್ ಪೀರಿಯಡ್ ಅಲ್ಲಿ, ಸೊ ನಿಮ್ಮ ಪ್ರೈಸ್ ಫಿಕ್ಸೇಷನ್ ಆದಷ್ಟು ಕಡಿಮೆಯಿಂದ ಏನಾಗ್ತಾ ಹೋಗ್ಬೇಕು, ಪ್ರೈಸ್ ಜಾಸ್ತಿ ಆಗ್ತಾ ಹೋಗ್ಬೇಕು. ಹಾಗಾಗ್ದಾಗ್ಲೇನೆ ಏನಾಗುತ್ತೆ, ನಿಮ್ಗೆ ನಿಮ್ಮ ಒಂದು ಓವರ್ ಆಲ್ ಒಂದು ಪ್ರಾಫಿಟಬಿಲಿಟಿ ಪೊಸಿಷನ್ ಏನಿದೆಯಲ್ಲ, ಈ ಪೋರ್ಷನ್ ಏನಾಗ್ತಾ ಹೋಗುತ್ತೆ, ಹೀಗೆ ಕನ್ಸಿಸ್ಟೆಂಟ್ ಆಗಿ ಏನಾಗ್ತಾ ಹೋಗುತ್ತೆ, ರನ್ ಆಗ್ತಾ ಹೋಗುತ್ತೆ. ಇಲ್ಲ ಅಂತಂದ್ರೆ ಯಾವತ್ತೋ ಒಂದಿನ ನಿಮ್ಮ ಒಂದು ಪ್ರಾಫಿಟಬಿಲಿಟಿ ಸೊ ಕೆಳಗಡೆ ಬಂದ್ರೆ P ಪಾಯಿಂಟ್ ಇಲ್ಲಿ ಬರುತ್ತೆ, ನಿಮ್ಮ ಕಾಸ್ಟ್ ಪಾಯಿಂಟ್ ಇಲ್ಲಿ ಹೋಗುತ್ತೆ. ಆಗ ನೀವೇನ್ ಮಾಡ್ಬೇಕಾಗತ್ತೆ, ಸೊ ಲಾಸ್ ಅನ್ನೋ ಕಾನ್ಸೆಪ್ಟ್ ನ ನೀವು ನೋಡ್ಬೇಕಾಗುತ್ತೆ. ಇಷ್ಟು ಬಂದು ಏನು ನಿಮ್ಮ ಮೊನಾಪಲಿ ಮಾರ್ಕೆಟ್ ಸಿಚುವೇಶನ್ ಅಂಡರ್ ಶಾರ್ಟ್ ಪೀರಿಯಡ್ ಮತ್ತೆ ಲಾಂಗ್ ಪೀರಿಯಡ್. ಇಸ್ ದಟ್ ಕ್ಲಿಯರ್? ಎಸ್ ಸರ್. ಹಲೋ, ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಸರ್. ಸೊ ಮೊನಾಪಲಿ ನಾನು ಏನ್ ಮಾತಾಡಿದೆ, ಅಥವಾ ಮೊನ್ನೆ ಕ್ಲಾಸಲ್ಲಿ ನಾನು ಏನು ಪರ್ಫೆಕ್ಟ್ ಕಾಂಪಿಟೇಷನ್ ಮಾತಾಡಿದೆ, ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೇಕಾಗಿರೋ ಕಾನ್ಸೆಪ್ಟ್ ಇಷ್ಟೇನೆ. ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ಲಾರ್ಜ್ ನಂಬರ್ ಆಫ್ ಸೆಲ್ಲರ್ಸ್, ಲಾರ್ಜ್ ನಂಬರ್ ಆಫ್ ಬೈಯರ್ಸ್. ನಾನು ಐ ಥಿಂಕ್ ಲಾಸ್ಟ್ ಹೋದಾಗ ಒಂದ್ಸಲಿ ನಾನು ಎಲ್ಲಾದ್ರದ್ದು ಡಿಫ್ರೆನ್ಸಿಯೇಷನ್ ಹೇಳ್ತೀನಿ, ಬಟ್ ಬಿಫೋರ್ ದಟ್ ಸುಮ್ಮನೆ ಹಂಗೆ ಹೇಳ್ತೀನಿ. ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ಲಾರ್ಜ್ ನಂಬರ್ ಆಫ್ ಸೆಲ್ಲರ್ಸ್, ಲಾರ್ಜ್ ನಂಬರ್ ಆಫ್ ಬೈಯರ್ಸ್. ಮೊನಾಪಲಿಯಲ್ಲಿ ಸಿಂಗಲ್ ಸೆಲ್ಲರು, ಲಾರ್ಜ್ ನಂಬರ್ ಆಫ್ ಬೈಯರ್ಸ್ ಇರ್ತಾರೆ
ಆಯ್ತಾ. ನಾವು ಎರಡು ಜಾಗದಲ್ಲೂ ಪ್ರೈಸ್ ಫಿಕ್ಸೇಷನ್ ತುಂಬಾ ವೇರಿಯೇಷನ್ ಆಗುತ್ತೆ. ಯಾಕೆ? ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ಯಾವ್ದು ನಿಮ್ಗೆ ಕ್ಲೋಸ್ ಸಬ್ಸ್ಟಿಟ್ಯೂಟ್ ಇರುತ್ತೆ, ಮತ್ತೆ ಮೊನಾಪಲಿಲಿ ಕ್ಲೋಸ್ ಸಬ್ಸ್ಟಿಟ್ಯೂಟ್ ಇರಲ್ಲ. ಪ್ರೈಸ್ ಫಿಕ್ಸೇಷನ್ ನಿಮ್ಗೆ ವೇರಿಯೇಷನ್ ಆಗುತ್ತೆ ಒಂದ್ ಕಂಪ್ನಿಗೂ ಇನ್ನೊಂದು ಕಂಪ್ನಿಗೂ. ಮೊನಾಪಲಿಲಿ ಅದೇ ಆ ರೀತಿ ಯಾವುದೇ ರೀತಿ ವೇರಿಯೇಷನ್ಸ್ ಆಗಲ್ಲ, ಬಿಕಾಸ್ ಅವ್ನು ಏನ್ ಪ್ರೈಸ್ ಫಿಕ್ಸ್ ಮಾಡ್ತಾನೋ ಅದೇ ಪ್ರೈಸ್ ಫಿಕ್ಸೇಷನ್ ಏನಾಗುತ್ತೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನಾವು ಈ ತರ ಬದಲಾವಣೆಗಳಿದ್ದಾಗ ನಿನ್ನ ಮಾರ್ಕೆಟ್ ಶಾರ್ಟ್ ರನ್ ಅಲ್ಲಿ ನಡ್ಸ್ಕೊಂಡು ಹೋಗ್ತೀಯಾ ಅಂತ ಅಂದ್ರೆ, ಅಥವಾ ಲಾಂಗ್ ರನ್ ಅಲ್ಲಿ ಹೋಗ್ತೀಯಾ ಅಂತ ಅಂದಾಗ ನಿನ್ನ ಪ್ರೈಸ್ ಅಲ್ಲಿ ಏನಾಗ್ತಾ ಹೋಗುತ್ತೆ, ಲೈಟ್ ಆಗಿ ಬದಲಾವಣೆಗಳು ಆಗ್ತಾ ಹೋಗುತ್ತೆ. ಇಟ್ ಪ್ಯೂರ್ಲಿ ಡಿಪೆಂಡ್ ಅಪಾನ್ ಹೌ ಮಚ್ ದ ಫಿಕ್ಸ್ಡ್ ಕಾಸ್ಟ್ ಅಂಡ್ ದೆನ್ ದ ವೇರಿಯಬಲ್ ಕಾಸ್ಟ್ ದಟ್ ಯು ಹ್ಯಾವ್ ಇನ್ಕರ್ಡ್ ಇನ್ ದ ಆರ್ಗನೈಸೇಷನ್ ಅಂತ ಇದೆ. ಜಸ್ಟ್ ಡಿಫರೆನ್ಸ್ ಬಿಟ್ವೀನ್ what we call it as the perfect competition and then the monopolist competition.